ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಯೇಸುವಿಗೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಎಷ್ಟೊಂದು ಉಪಕಾರ ಜೀವಿತದಲ್ಲಿ ನೀ ಮಾಡಿರುವೆ ಎಸಯ್ಯ. ಎಷ್ಟೊಂದು ಉಪಕಾರ ಜೀವಿತದಲ್ಲಿ ನೀ ಮಾಡಿರುವೆ ಎಸಯ್ಯ. ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ನನ್ನ ಪ್ರಾಣ ನೀ, ನನ್ನ ಉಸಿರು ನೀ. ಎಂದೆಂದು ನಿಮಗೆ ಆರಾಧನೆ ದೇವ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಎಸೆಯ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಎಸೆಯ. ನನ್ನ ಬಲವು ನೀ, ನನ್ನ ಬಂಡೆ ನೀ, ನನ್ನ ಬಲವು ನೀ, ನನ್ನ ಬಂಡೆ ನೀ. ಎಂದೆಂದು ನಿಮಗೆ ಆರಾಧನೆ ದೇವ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಹಸಿವಿನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದಿ. ಹಸಿವಿನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದಿ. ನನ್ನ ಪಾಲು ನೀ, ನನ್ನ ಪಾಲು ನೀ, ನನ್ನ ಪಾಲು ನೀ, ನನ್ನ ಪಾಲು ನೀ. ಎಂದೆಂದು ನಿಮಗೆ ಆರಾಧನೆ ದೇವ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಯೇಸುವಿಗೆ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ. ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಸಂಪೂರ್ಣವಾದ
ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರಾಧ್ಯ ದೇವನೇ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರಾಧ್ಯ ದೇವನೇ ನಿನ್ನ ಕೃಪೆ ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರೋಗ್ಯದಾತನೇ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರೋಗ್ಯದಾತನೇ ನಿನ್ನ ಕೃಪೆ ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಬೆಳಗಿನ ನಮಸ್ಕಾರಗಳು ಸಹೋದರ ಸಹೋದರಿಯರೇ, ನೀವೆಲ್ಲರೂ ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ ಇವತ್ತು ಸೇರಿ ಬಂದಿದ್ದಕ್ಕಾಗಿ ಬಹಳ ಸಂತೋಷ ಪಡ್ತೀನಿ. ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಬಹಳ ಕಷ್ಟಕರವಾದ ದಿನಗಳಾಗಿ ನೋಡ್ತಾ ಇದ್ದೀವಿ. ನಾವು ಈ ಕೋವಿಡ್-19 ತುಂಬ ಜನ ಬಲಿಯಾಗ್ತಾ ಇದ್ದಾರೆ, ತುಂಬ ಜನ ಕಷ್ಟದಲ್ಲಿದ್ದಾರೆ, ತುಂಬ ಜನ ತಮ್ಮ ಸಂಬಂಧಗಳನ್ನು, ತಮ್ಮ ಸಂಬಂಧಿಕರನ್ನು, ತಮ್ಮ ಹತ್ತಿರವಾದವ್ರನ್ನ ಕಳ್ಕೊಳ್ತಾ ಇದ್ದಾರೆ. ಖಂಡಿತ ನಾವೆಲ್ಲರೂ ಈ ಸಮಯ ಮೊರೆ ಇಡುವಂಥ ಸಮಯ. ನಾವೆಲ್ಲರೂ ಇಂಥ ಸಮಯದಲ್ಲಿ ಕೂಡ ನಾವು ದೇವರನ್ನ ಮಹಿಮೆ ಪಡಿಸಬೇಕು, ದೇವರಿಗೆ ಸಲ್ಲಿಸಬೇಕಾದ ಗೌರವವನ್ನು ನಾವು ಸಲ್ಲಿಸಬೇಕು. ನೀವೆಲ್ಲರೂ ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳೋದಕ್ಕೆ ಬಂದಿದ್ದಕ್ಕಾಗಿ ನನಗೆ ಭಾಳ ಸಂತೋಷವಾಗಿದೆ. ಈ ಸಮಯದಲ್ಲಿ ನಾವು ವಾಕ್ಯವನ್ನು ಕೇಳಿ ನಮ್ಮ ಹೃದಯವನ್ನು ಸಿದ್ಧ ಮಾಡ್ಕೊಳ್ಳೋಣ ದೇವರ ವಾಕ್ಯವನ್ನು ಕೇಳೋದಕ್ಕೆ. ಕೀರ್ತನೆಗಳು 50:14-15 ವಚನದಲ್ಲಿ ಓದು. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪರಾತ್ಮನಿಗೆ ಸಲ್ಲಿಸಿರಿ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ದೇವರು ಬಯಸ್ತಾ ಇರೋದೇನೆಂದರೆ ಅವರಿಗೆ ನಾವು ಯಾವಾಗಲೂ ಸ್ತುತಿ ಮಾಡಬೇಕು, ಅವ್ರನ್ನ ಆರಾಧಿಸಬೇಕು. ಯಾಕಂದರೆ ದೇವರು ಎಲ್ಲ ನೋಡ್ತಾ ಇದ್ದಾರೆ, ಅವರ ಹತೋಟಿದಲ್ಲಿದೆ ಇದೆಲ್ಲ. ನಮ್ಮ ಕೆಲಸ ಏನಂದರೆ ನಾವು ದೇವರಿಗೆ ಮಹಿಮೆ ಪಡಿಸಬೇಕು. ನಾವು ಈ ಸಮಯದಲ್ಲಿ ದೇವರು ಹೇಳ್ತಾರೆ, ಕಷ್ಟದ ಸಮಯದಲ್ಲಿ ನನ್ನ ಹತ್ರ ಬನ್ನಿ, ನಾನು ನಿಮಗೆ ಬಿಡಿಸ್ತೀನಿ, ನಾನು ನಿಮ್ಮನ್ನು ಯಾಕಂದರೆ ಅವ್ರು ಬಿಟ್ಟರೆ ಬೇರೆ ದಾರಿ ನಮಗಿಲ್ಲ. ಸಹೋದರ ಸಹೋದರಿಯರೇ, ನಾವೆಲ್ಲರೂ ದೇವರ ಹತ್ತಿರ ಹೋಗೋಣ. ಈ ದೇವರ ವಾಕ್ಯ ಕೇಳಿ ನಾವು ಕಿರಣ್ ಬ್ರದರ್ ಮೂಲಕ ಈ ದೇವರ ವಾಕ್ಯವನ್ನು ಕೇಳಿಬಿಟ್ಟು ನಾವು ಇನ್ನೂ ದೇವರಿಗೆ ಸಮೀಪವಾಗಿ ದೇವರ ಹತ್ತಿರ ಒಳ್ಳೆಯ ಸಂಬಂಧವನ್ನು ನಾವು ಬೆಳೆಸ್ಕೊಳ್ಳೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ನಾವು ದೇವರ ವಾಕ್ಯವನ್ನು ಕೇಳೋಣ. ಪ್ರಾರ್ಥನೆ ಮಾಡೋಣ. ಅತಿ ಪರಿಶುದ್ಧವಾದ ದೇವರೇ, ನಿಮಗೆ ಮಹಿಮೆ. ತಂದೆ, ನನಗೆ ಗೊತ್ತಿದ್ದವರೇ, ಈ ಕಷ್ಟದ ಸಮಯದಲ್ಲಿ ತುಂಬ ಜನರಿಗೆ ಸಂತೋಷವಾಗಿರೋಕ್ಕಾಗ್ತಾ ಇಲ್ಲ ದೇವರೇ. ಮುಂಚೆ ಥರ ನಾವು ಉಲ್ಲಾಸವಾಗಿರೋಕ್ಕಾಗ್ತಾ ಇಲ್ಲ. ಯಾಕಂದರೆ ನಮಗೆ
ಸುಮಾರು ಜನ ಈ ಒಂದು ಕೋವಿಡ್ ವ್ಯಾಧಿಗೆ ಪೀಡಿತರಾಗ್ತಾ ಇದ್ದಾರೆ. ದಯವಿಟ್ಟು ಸಹಾಯ ಮಾಡಿ, ಅವರೆಲ್ಲರನ್ನೂ ರಕ್ಷಣೆ ಮಾಡಿ, ಅವರೆಲ್ಲರನ್ನೂ ಕಾಪಾಡಿ ಕರ್ತಾರೆ. ನಮ್ಮ ಸಹೋದರಿಯರು ಈ ಒಂದು ವಿಷಯದಲ್ಲಿ ದೇವರೇ ಬಿದ್ದೋಗಿದ್ದಾರೆ. ದಯವಿಟ್ಟು ಸಹಾಯ ಮಾಡಿ, ಅವರೆಲ್ಲರೂ ಆರೋಗ್ಯವಾಗಿ ಹಿಂದಿರುಗಿ ಬರೋದಕ್ಕೆ ಸಹಾಯ ಮಾಡಿ. ಅವರೆಲ್ಲರಿಗೂ ಏನೆಲ್ಲ ಅವಶ್ಯಕತೆಗಳಿದೆ ಆ ಅವಶ್ಯಕತೆಗಳನ್ನು ನೀವೇ ಪೂರೈಸಬೇಕಂತ ಬೇಡ್ತೀನಿ. ಯಾಕಂದ್ರೆ ನಮ್ಮಲ್ಲಿ ಅಷ್ಟೊಂದು ಜ್ಞಾನ ಇಲ್ಲ, ನಮ್ಮಲ್ಲಿ ಅಷ್ಟೊಂದು ದೇವರೇ ಯೋಚನೆ ಮಾಡುವಷ್ಟು ಬುದ್ಧಿ ಕೂಡ ನಮ್ಮಲ್ಲಿಲ್ಲ. ದೇವರೇ ನಿಮಗೆ ಗೊತ್ತು ದೇವರೇ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ದಯವಿಟ್ಟು ಸಹಾಯ ಮಾಡಿ. ನಿಮ್ಮ ವಾಕ್ಯವನ್ನು ಕೇಳುವಾಗ ಭಯಭಕ್ತಿಯಿಂದ ಕೇಳೋದಕ್ಕೆ ಸಹಾಯ ಮಾಡಿ. ದೇವರೇ ಏನೆಲ್ಲ ಕಲಿಸ್ಬೇಕಂತೇಳಿ ದಯವಿಟ್ಟು ಕಲ್ತ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಪ್ರಾರ್ಥನೆ ಮಾಡ್ತಾ, ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ನಾವು ಒಳ್ಳೆ ಕ್ರೈಸ್ತರಾಗಿ ಬದುಕೋದಕ್ಕೆ ನಮ್ಮನ್ನು ಆಶೀರ್ವಾದ ಮಾಡ್ಕೊಂತ ಕೇಳ್ಕೊಂಡು ಪ್ರಾರ್ಥನೆ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ ದೇವರೇ, ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ಸ್ನೇಹಿತರ ಜೊಡನೆ ಸೇರಿ ನನ್ನ ಸೃಷ್ಟಿಕರ್ತನು ಯಜಮಾನನು ಎಂಬ ಹಾಡನ್ನು ಹಾಡೋಣ. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಭೂಮಿಯ ಗಗನವು ಉಂಟು ಮಾಡಿದ, ಬರಿದಾದ ಈ ಲೋಕದಲ್ಲಿ ಭೂಮಿಯ ಗಗನವು ಉಂಟು ಮಾಡಿದ. ಸೂರ್ಯ ಚಂದ್ರ ನಕ್ಷತ್ರಗಳು ಆತನನ್ನೇ ಸ್ತುತಿಸುವೆವು. ಸೂರ್ಯ ಚಂದ್ರ ನಕ್ಷತ್ರಗಳು ಆತನನ್ನೇ ಸ್ತುತಿಸುವೆವು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಭವ್ಯವಾದ ಈ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದ. ಭವ್ಯವಾದ ಈ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದ. ನಾನು ನೀನು ನಾಮಗಳು ಆತನನ್ನೇ ಸ್ತುತಿಸುವೆವು. ನಾನು ನೀನು ನಾಮಗಳು ಆತನನ್ನೇ ಸ್ತುತಿಸುವೆವು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ರಮ್ಯವಾದ ಈ ದೇಹದಲ್ಲಿ ತನ್ನಯ ಶ್ವಾಸವು ಊದಿರುವ. ರಮ್ಯವಾದ ಈ ದೇಹದಲ್ಲಿ ತನ್ನಯ ಶ್ವಾಸವು ಊದಿರುವ. ಪ್ರಾಣಾತ್ಮ ಶರೀರದಿಂದ ಯೇಸುವನ್ನು ಸ್ತುತಿಸುವೆನು. ಪ್ರಾಣಾತ್ಮ ಶರೀರದಿಂದ ಯೇಸುವನ್ನು ಸ್ತುತಿಸುವೆವು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಲಾ 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 ಕರ್ತನಲ್ಲಿ ಪ್ರಿಯವಾಗಿರುವ ಸಹೋದರ ಸಹೋದರಿಯರೇ, ಸುಸ್ವಾಗತ. ಒಂದು ಕಥೆಯಿಂದ ಶುರು ಮಾಡ್ತೀನಿ. ಒಬ್ಬ ವ್ಯಕ್ತಿ ಇದ್ದ. ಅವನ ಬ್ಯಾಂಕ್ ಖಾತೆಯಲ್ಲಿ 1 ಕೋಟಿ ರೂಪಾಯಿ ಇತ್ತು. ಆದ್ರೆ ಅವನ ಜೀವನ ನೋಡ್ದ ಅಂತಂದ್ರೆ ಪ್ರತಿದಿನ ಊಟಕ್ಕೋಸ್ಕರ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದ್ದ. ಕುಟುಂಬಕ್ಕೆ ಏನ್ ಬೇಕಾಗಿದೆಯೋ ಅದು ಕೊಡಕ್ ಆಗ್ತಾ ಇರ್ಲಿಲ್ಲ. ಪ್ರತಿ
ದಿನ ಎಷ್ಟು ಆಹಾರ ಬೇಕಿತ್ತೋ ಅಲ್ಲಿ ಇಲ್ಲಿ ಭಿಕ್ಷೆ ಮಾಡಿ ಅಲ್ಪ ಸ್ವಲ್ಪ ಮಾತ್ರ ಕುಟುಂಬ ಕೊಡೋಕೆ. ಇಂತಹ ವ್ಯಕ್ತಿ ಬಗ್ಗೆ ಆಲೋಚನೆ ಮಾಡಿದ್ರೆ ಏನನ್ಸುತ್ತೆ ನಮಗೆ? ಹುಚ್ಚ ಅಂತಾನೆ ಅನ್ಸುತ್ತಲ್ವಾ? ಬ್ಯಾಂಕಲ್ಲಿ 1 ಕೋಟಿ ಇದೆ, ಆದರೆ ಪ್ರತಿ ದಿನ ಆಹಾರಕ್ಕೋಸ್ಕರ ತಮಕ ಪಡ್ತಾ ಇದ್ದಾರೆ. ಅವನು ಮಾಡಬೇಕಾಗಿದ್ದೆಲ್ಲ ಏನು? ಬ್ಯಾಂಕ್ಗೆ ಹೋಗಿ ಹಣನ ವಿಡ್ರಾ ಮಾಡಬೇಕಾಗಿತ್ತು. ಕೈಯಲ್ಲಿ ಕಾಸು ಇರ್ತಾ ಇತ್ತು, ಭರ್ಜರಿಯಾಗಿ ಜೀವನ ಮಾಡಬಹುದಾಗಿತ್ತು. ಖಂಡಿತ ಹುಚ್ಚ ಅಲ್ವಾ? ನಮ್ಮಲ್ಲಿ ಕೂಡ ಅನೇಕರು ಇದೇ ರೀತಿ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಬ್ಯಾಂಕ್ನಲ್ಲಿ ಅಂದ್ರೆ ನಮ್ಮ ಒಳಗಡೆ ಅದ್ಭುತ ಶಕ್ತಿ ಇದ್ದಾರೆ, ಅವರೇ ಪವಿತ್ರಾತ್ಮ. ಅಷ್ಟೊಂದು ಅದ್ಭುತ ಶಕ್ತಿ ಇದ್ರೂ ಕೂಡ ಅವರ ಸಹಾಯ ಪಡೆದಿರ ಆತ್ಮಿಕವಾಗಿ ಭಿಕ್ಷುಕರಾಗಿ ಜೀವನ ಮಾಡ್ತಾ ಇದ್ದೀವಿ. ನಾವು ಹುಚ್ಚರೇ ಅಲ್ವಾ? ಆ ಕಾರಣವಾಗಿ ಇವತ್ತು ನಾವು ಪವಿತ್ರಾತ್ಮ ಭರಿತ ಅನ್ನೋದ್ರ ಬಗ್ಗೆ ಕಲಿಯಲಿದ್ದೇವೆ. ಒಂದು ಪ್ರಾರ್ಥನೆಯನ್ನ ಮುಂದುವರಿಸೋಣ. ತಂದೆಯಾದ ದೇವರೇ ಕೊಟ್ಟಿದ್ದಕ್ಕಾಗಿ ಬಹಳ ಬಹಳ ಕೃತಜ್ಞತೆಗಳು ಸ್ವಾಮಿ. ಈ ಒಂದು ದಿನ ನಾವು ಪವಿತ್ರಾತ್ಮರೇ ನಿಮ್ಮ ಬಗ್ಗೆ ನಾವು ತಿಳಿಯಲಿದ್ದೇವೆ ಸ್ವಾಮಿ. ನೀವು ಸಂಪೂರ್ಣವಾಗಿ ನಮ್ಮೊಳಗೆ ಇದ್ದು ನಿಮ್ಮ ಸಹಾಯ ಪಡೆದು ಆತ್ಮಿಕವಾಗಿ ಅದ್ಭುತವಾಗಿ ಜೀವನ ಮಾಡಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀರಾ. ಅದು ಹೇಗೆ ಅಂತ ನಮಗೆ ಕಲಿಸ್ಕೊಡಿ ಸ್ವಾಮಿ. ನಿಮ್ಮ ವಾಕ್ಯಗಳಿಂದ ನಮಗೆ ಕಲಿಸ್ಕೊಡ್ತೀರಾ, ನಮ್ಮ ಜೀವನ ಇನ್ನೂ ಅದ್ಧೂರಿಯಾಗಿರುತ್ತೆ ಅನ್ನೋಂಥ ನಂಬಿಕೆಯಿಂದ ಈ ಒಂದು ಪ್ರಾರ್ಥನೆ ಯೇಸುವೆ ನಿಮ್ಮ ನಾಮದಲ್ಲಿ ಕೇಳಿ ಮುಗಿಸ್ತಾ ಇದ್ದೀರಿ. ಆಮೇಲೆ ಸತ್ಯವೇದ ವಾಕ್ಯಗಳನ್ನು ಓದೋಣ. ಲೂಕ 1ನೇ ಅಧ್ಯಾಯ 67ನೇ ವಚನ ನೋಡ್ದಂದ್ರೆ ಅಲ್ಲಿ ಜಕ್ಕರಿಯನು ಪವಿತ್ರಾತ್ಮ ಭರಿತನಾಗಿತ್ತು. ಲೂಕ 1ನೇ ಅಧ್ಯಾಯ 15ನೇ ವಚನ ನೋಡ್ದಂದ್ರೆ ಸ್ನಾನಿಕನಾದ ಯೋಹಾನ ಅವನ ಹುಟ್ಟಿದ ದಿನದಿಂದಲೇ ಪವಿತ್ರಾತ್ಮ ಭರಿತನಾಗಿದ್ರು ಅಂತ ಹೇಳ್ತಾರೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಚನ, ಆಗ ಅವರೆಲ್ಲರೂ ಅಂದ್ರೆ ಯೇಸು ಕ್ರಿಸ್ತರು ಪುನರುತ್ಥಾನ ಹೊಂದಿ ಮತ್ತೆ ವಾಪಸ್ ಪರಲೋಕಕ್ಕೆ ಹೋದ ನಂತರ ಅಲ್ಲಿರುವಂತ ಶಿಷ್ಯರು ಅಪೊಸ್ತಲರು ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 8ನೇ ವಚನ, ಪೇತ್ರನು ಪವಿತ್ರಾಭರಿತನಾಗಿ. ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 3ನೇ ವಚನ, ಪವಿತ್ರಾತ್ಮ ಭರಿತರು ಜ್ಞಾನ ಸಂಪನ್ನರು ಆಗಿರುವ 7 ಮಂದಿ. ಅಂದ್ರೆ ಅಲ್ಲಿ ಆರಿಸ್ಬೇಕಾಗಿರೋ, ಅಲ್ಲಿ ಕೆಲವೊಂದು ಏನೋ ಸಣ್ಣ ತೊಂದರೆ ಇತ್ತು, ಆ ತೊಂದರೆ ನಿವಾರಣೆ ಮಾಡಕ್ಕೆ ಅಂತೇಳಿ 7 ಜನ ಆರಿಸ್ಕೋಬೇಕಂತಂದ್ರೆ ಆ 7 ಜನ ಮಂದಿ ಕೂಡ ಪವಿತ್ರಾತ್ಮ ಭರಿತರಾಗಿದ್ರು ಅಂತ ಹೇಳ್ತಾ ಇದೆ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 24ನೇ ವಚನ ನೋಡಿದ್ರೆ ಬಾರ್ನಬ ಒಳ್ಳೆಯವನು, ಪವಿತ್ರಾತ್ಮ ಭರಿತನಾಗಿದ್ರು, ನಂಬಿಕೆಯಿಂದ ತುಂಬಿದವನು ಆಗಿದ್ದನು ಅಂತ ಹೇಳ್ತಾ ಇದೆ. ಸೊ ಎಲ್ಲಾ ವಚನಗಳು ನೋಡ್ದ ಅಂತಂದ್ರೆ ಈ ಜನರೆಲ್ಲ ಪವಿತ್ರಾತ್ಮ ಭರಿತರಾಗಿದ್ರು ಅಂತ ನಮಗೆ ಸ್ಪಷ್ಟತೆ ನೀಡ್ತಾ ಇದೆ. ಸೊ ಹಾಗಾದ್ರೆ 3 ಪ್ರಶ್ನೆಗಳು ನನ್ನ ಮನಸ್ಸಿಗೆ ಬಂತು. ಪವಿತ್ರಾತ್ಮ ಭರಿತರಾಗಿರುವುದು ಅಂದ್ರೆ ಏನು? 2ನೇ ಪ್ರಶ್ನೆ, ಪವಿತ್ರಾತ್ಮ ಭರಿತರಾಗಬೇಕಂದ್ರೆ ಹೇಗೆ? 3ನೇ ಪ್ರಶ್ನೆ, ನಾವು ಪವಿತ್ರಾತ್ಮ ಭರಿತರಾಗಿದ್ರೆ ಜೀವನ ಹೇಗಿರಬಹುದು ಅಂತ. ಸೊ ಈ 3 ಪ್ರಶ್ನೆಗಳಿಗೆ ನಾವು ಉತ್ತರ ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ, ಪವಿತ್ರಾತ್ಮ ಭರಿತರಾಗಿರುವುದು ಅಂದ್ರೆ ಏನು? 1ನೇ ಕೊರಿಂಥದವರಿಗೆ 6ನೇ ಅಧ್ಯಾಯ 19ನೇ ವಚನ ನೋಡೋದಂದ್ರೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿದಿದೆಯೋ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಪೌಲ್. ಸೊ ಇಲ್ಲಿ ಈಗಾಗಲೇ ಗೊತ್ತಿದೆ ಏನಂತಂದ್ರೆ, ನಾನು ಜ್ಞಾನಸ್ಥಾನ ತಗೊಂಡಾಗ ಪವಿತ್ರಾತ್ಮ ವರ ನಾನು ಪಡೆದಿದ್ದೀನಿ ಅಂತ. ಆದ್ರೆ ಪ್ರಶ್ನೆ, ನಾನು ಪವಿತ್ರಾತ್ಮ ಭರಿತನಾಗಿದ್ದೀನಾ, ಸಂಪೂರ್ಣವಾಗಿ ಪವಿತ್ರಾತ್ಮ ನನ್ನೊಳಗೆ ಬಂದಿದ್ದಾರಾ ಅನ್ನೋದು ಪ್ರಶ್ನೆ. ಬಹಳ ಜನಕ್ಕೆ ಅನಿಸ್ತಾ ಇರುತ್ತೆ ನಾವು ಸ್ವಲ್ಪವಾಗಿ ಪವಿತ್ರಾತ್ಮ ವರ ಪಡಿತಾ ಇದ್ದೀರಿ ಅಂತ ಹೇಳಿ. ಅದು ತಪ್ಪು ಅರ್ಥ ಮಾಡ್ಕೊಂಡಿರೋದು. ನಿಜ ಏನಂತಂದ್ರೆ ಪವಿತ್ರಾತ್ಮರು ದೇವರ ಒಬ್ಬ ವ್ಯಕ್ತಿ ಆಗಿದ್ದಾರೆ. ಅಂದ್ರೆ ದೇವರು ತಂದೆ, ಮಗ, ಪವಿತ್ರಾತ್ಮ 3 ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಪವಿತ್ರಾತ್ಮರಾಗಿದ್ದಾರೆ. ಸೊ ವ್ಯಕ್ತಿ ಆಗಿರ್ಬೇಕಾದ್ರೆ ವ್ಯಕ್ತಿ ಭಾಗವಾಗಿ ನಮ್ಮೊಳಗೆ ಬರೋದಿಲ್ಲ. ವ್ಯಕ್ತಿ ಅಂತಂದ್ರೆ ಸಂಪೂರ್ಣವಾಗಿ ನಾವು ಜ್ಞಾನಸ್ಥಾನ ತಗೊಂಡಾಗ ದೇವರ ವರ ಅಂದ್ರೆ ಪವಿತ್ರಾತ್ಮ ವರ ನಾವು ಪಡೆದಿದ್ದೀರಿ ಅಂದ್ರೆ ಸಂಪೂರ್ಣವಾಗಿ
ನಮ್ಮೊಳಗೆ ಈಗಾಗಲೇ ಬಂದಿದ್ದಾರೆ, ನೆಲೆಸ್ತಾ ಇದ್ದಾರೆ. ಈಗ ನಾವು ಪವಿತ್ರಾತ್ಮರೇ ಬನ್ನಿ, ಸಂಪೂರ್ಣವಾಗಿ ಬನ್ನಿ ಅಂತ ಪ್ರಾರ್ಥನೆ ಮಾಡೋದಾಗ್ಲಿ, ಹಾಡುಗಳು ಹೇಳೋದಾಗ್ಲಿ ಅದು ತಪ್ಪು. ಈಗಾಗಲೇ ಅವರು ಸಂಪೂರ್ಣವಾಗಿ ನಮ್ಮೊಳಗೆ ಬಂದಿದ್ದಾರೆ. ಆದರೆ ಮುಖ್ಯವಾದಂಥ ಪ್ರಶ್ನೆ ನಾವೇನು ಕೇಳಬೇಕಂದ್ರೆ, ಅವರೇನೋ ನಮ್ಮೊಳಗೆ ಸಂಪೂರ್ಣವಾಗಿ ಬಂದಿದ್ದಾರೆ, ಆದರೆ ನನ್ನ ಎಷ್ಟು ಭಾಗ ಅವರು ಹೊಂದಿದ್ದಾರೆ? ಅವರ ಸಂಪೂರ್ಣತೆಯನ್ನು ನಾವು ಹೊಂದಿದ್ದೇವೆ, ಭಾಗವಾಗಲ್ಲ. ಜ್ಞಾನಸ್ನಾನ ತಗೊಂಡಾಗ ಸಂಪೂರ್ಣವಾಗಿ ನಮ್ಮೊಳಗೆ ಬಂದಿದ್ದಾರೆ, ಆದರೆ ನನ್ನ ಎಷ್ಟು ಭಾಗ ಅವರಿಗೆ ನಾನು ಒಪ್ಪಿಸ್ಕೊಟ್ಟಿದ್ದೀನಿ? 10%, 25%, 50%, ಅಥವಾ 100ಕ್ಕೆ 100ರಷ್ಟು ನಾನು ನನ್ನನ್ನೇ ಪವಿತ್ರಾತ್ಮರಿಗೆ ಒಪ್ಪಿಸ್ಕೊಟ್ಟಿದ್ದೀನಾ ಅನ್ನೋದು ಪ್ರಶ್ನೆ. ಪವಿತ್ರಾತ್ಮ ಭರಿತರಾಗಿರುವುದು ಅಂದ್ರೆ ನಮ್ಮ ಇಡೀ ಜೀವನವನ್ನು ನಾವು ಪವಿತ್ರಾತ್ಮನ ನಿಯಂತ್ರಣಕ್ಕೆ ಒಪ್ಪಿಸೋದು ಅಂತ ಅರ್ಥ ಮಾಡಿಕೊಂಡ್ರೆ. ಹೇಗೆ ಪವಿತ್ರಾತ್ಮ ಭರಿತರಾಗಿ ನಮ್ಮನ್ನು ನಾವೇ ಸಂಪೂರ್ಣವಾಗಿ ಪವಿತ್ರಾತ್ಮರಿಗೆ ಒಪ್ಪಿಸ್ಕೊಡೋದು ಹೇಗೆ ಅಂತ ಕಲಿಬೇಕು ಅಂತಂದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನ ನೋಡೋಣ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಅಂತ ಈ ವಚನ ಹೇಳ್ತಾರೆ. ಇದರಲ್ಲಿ ನಾವು ಆಲೋಚನೆ ಮಾಡಬೇಕಾಗಿರೋದು, ಯಾಕೆ ಪೌಲರು ಪವಿತ್ರಾತ್ಮ ಭರಿತರಾಗಿರೋದಕ್ಕೂ ಮದ್ಯಪಾನ ಮಾಡೋದಕ್ಕೂ, ಅಲ್ಲಿ ಮದ್ಯಪಾನ ಮಾಡಿ ಮತ್ತರಾಗಿರೋದು, ಇದೆರಡಕ್ಕೆ ಯಾಕೆ ಹೋಲಿಸ್ತಾ ಇದ್ದಾರೆ? ಇವಾಗ ಕೆಲವು ಚಿತ್ರಗಳನ್ನ ನಾನು ತೋರಿಸ್ತೀನಿ. ಮದ್ಯಪಾನ ಮಾಡಿ ಮತ್ತರಾಗಿದ್ರೆ ಹೇಗೆ? ಅವರು ತಮ್ಮ ಸ್ವಂತ ಆಲೋಚನೆ ಶಕ್ತಿನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಮದ್ಯಪಾನ ಹೇಗೆ ನಡೆಸ್ತಾ ಇದೆಯೋ ಆ ರೀತಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಬಹಳ ಹಾಸ್ಯಮಯವಾಗಿ. ಅವ್ರಿಗೆ ಗೊತ್ತಿರಲ್ಲ ಅವ್ರು ಏನೆಲ್ಲ ಮಾಡಿದಾರೆ ಅಂತ, ಸಂಪೂರ್ಣವಾಗಿ ಅವರೇ ಮರ್ತೋಗ್ಬಿಟ್ಟಿರ್ತಾರೆ. ಆ ರೀತಿಯಲ್ಲಿ ಮದ್ಯಪಾನದ ಮತ್ತಲ್ಲಿ ತೇಲಾಡ್ತಾ ಇರ್ತಾರೆ. ನಾವು ಪವಿತ್ರಾತ್ಮ ಭರಿತರ ಅಂತಂದ್ರೆ ನಮ್ಮನ್ನು ನಾವೇ ಮರಿಬೇಕು, ನಮ್ಮನ್ನ ಸಂಪೂರ್ಣವಾಗಿ ಪವಿತ್ರಾತ್ಮರಿಗೆ ಒಪ್ಪಿಸ್ಕೊಡ್ಬೇಕು. ಯಾವ ರೀತಿಯಲ್ಲಿ ಮದ್ಯಪಾನ ಮಾಡಿ ಮತ್ತನಲ್ಲಿರೋನೋ ತನ್ನನ್ನು ತಾನೇ ಮರಿತಾನೋ, ಅದೇ ರೀತಿಯಲ್ಲಿ ಜ್ಞಾನಸ್ಥಾನ ಹೊಂದಿ ಪವಿತ್ರಾತ್ಮ ವರ ಪಡೆದಿರುವಂಥ ನಾವು ನಮ್ಮನ್ನು ನಾವೇ ಮರ್ತೋಗ್ಬಿಡ್ಬೇಕು, ಸಂಪೂರ್ಣವಾಗಿ ಪವಿತ್ರಾತ್ಮರಿಗೆ ಒಪ್ಪಿಸ್ಕೊಡ್ಬೇಕು. ನನ್ನ ಜೀವನ ಆಲೋಚನೆ ಮಾಡೋದು ಅಂದರೆ, ಬಹಳಷ್ಟು ವಿಷಯಗಳು ಹೌದು ನಾನು ಪವಿತ್ರಾತ್ಮರಿಗೆ ಒಪ್ಪಿಸಿದ್ದೀನಿ, ಆದರೆ ಕೆಲವು ವಿಷಯಗಳಲ್ಲಿ ನಾನಿನ್ನು ನನ್ನ ಸ್ವಂತ ಆಸೆಗಳ ಪ್ರಕಾರ, ನನ್ನ ಸ್ವಂತ ಬುದ್ಧಿಶಕ್ತಿಗಳ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಹಣದ ವಿಷಯದಲ್ಲಿ ಅನೇಕ ಸಾರಿ ಪವಿತ್ರಾತ್ಮ ನಮ್ಗೆ ಹೇಳ್ತಾ ಇರ್ತಾರೆ, ನಾನು ಹಣ ಸರಿಯಾಗಿ ಖರ್ಚು ಮಾಡ್ತಾ ಇಲ್ಲ, ಅಂದರೆ ಎಷ್ಟು ಖರ್ಚು ಮಾಡ್ತಾ ಇದ್ದೀನೋ ಅದನ್ನು ಲೆಕ್ಕ ಹಿಡ್ಕೊಂಡು ಎಲ್ಲಿ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀನಿ ಅದನ್ನು ಕಮ್ಮಿ ಮಾಡಿ. ಈ ರೀತಿಯಾದಂಥ ವಿಷಯಗಳು ಪವಿತ್ರಾತ್ಮ ನನಗೆ ಬಹಳ ಸಾರಿ ಹೇಳಿದ್ರು ಕೂಡ ಅದನ್ನು ನಾನು ಇನ್ನು ಹಣಕಾಸಿನ ವಿಷಯ ಯಾವ ರೀತಿ ನಾನು ಖರ್ಚು ಮಾಡ್ತಾ ಇದ್ದೀನೋ ಅದನ್ನು ಪವಿತ್ರಾತ್ಮರು ಹೇಗೆ ಹೇಳ್ತಾ ಇದ್ರು ಅದ್ರ ಪ್ರಕಾರ ನಡೆಸ್ಕೊಂಡು ಹೋಗ್ತಾ ಇಲ್ಲ. ಇನ್ನೊಂದು ವಿಷಯ ಕಾಮದಾಸೆ. ಪವಿತ್ರಾತ್ಮರು ಅನೇಕ ಬಾರಿ ನಾನು ಎಲ್ಲಿ ಯಾವ ರೀತಿಯಲ್ಲಿ ಪಾಪದಲ್ಲಿ ಬೀಳ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ರು ಕೂಡ ನನ್ನ ಸ್ವಂತ ಆಸೆಗಳ ಪ್ರಕಾರ ನಾನು ಇನ್ನೂ ಹೋಗ್ತಾ ಇದ್ದೀನಿ. ಈ ವಿಷಯದಲ್ಲಿ ನಾನು ಇನ್ನೂ ದೇವರಿಗೆ ಒಪ್ಪಿಸ್ಕೊಟ್ಟಿಲ್ಲ ಅನ್ನೋದು ಸ್ಪಷ್ಟವಾಗಿ ನನಗೆ ಅರ್ಥ ಆಗ್ತಾ ಇದೆ. ಲೂಕ 22ನೇ ಅಧ್ಯಾಯ 41ನೇ ವಚನದಲ್ಲಿ ಯೇಸು ಕ್ರಿಸ್ತ ನಮಗೆ ಉದಾಹರಣೆ ತೋರಿಸ್ತಾ ಇದ್ದಾರೆ. ಆ ವಚನ ಹೀಗಿರುತ್ತೆ, ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸೆಯುಗೆಯಷ್ಟು ದೂರ ಹೋಗಿ ಮೊಣಕಾಲೂರಿ, ತಂದೆಯೇ ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು. ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು. ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಿತ್ತು. ಸೊ ಇಲ್ಲಿ ಯೇಸು ಕ್ರಿಸ್ತರು ಎಂತಹ ಸಂದರ್ಭದಲ್ಲಿದೆ ಅಂತಂದ್ರೆ, ಶಿಲುಬೆಯಲ್ಲಿ
ತಾನೇ ಒಪ್ಪಿಸ್ಕೊಡ್ಬೇಕಾಗಿತ್ತು. ಯೇಸು ಕ್ರಿಸ್ತರು ತಂದೆಯಿಂದ ಬೇರ್ಪಾಡಾಗಬೇಕಾಗಿತ್ತು. ಅದು ಅವ್ರಿಗೆ ಇಷ್ಟ ಆಗಿಲ್ಲ. ಅವ್ರಿಗೆ ಬಹಳ ನೋವು ತಂದ್ಕೊಡ್ತಾ ಇತ್ತು. ತನ್ನ ಚಿತ್ತ ಇದ್ರೆ ಇದರಿಂದ ಹೇಗಾದ್ರೂ ಮಾಡಿ ಬಚಾವಾಗಬೇಕು, ಈ ಸಂಘಟನೆ ನಡಿಬಾರ್ದು, ತನ್ನ ಚಿತ್ತ. ಆದರೆ ಅವರು ಪ್ರಾರ್ಥನೆ ಮಾಡಿ ಹೇಳ್ತಾ ಇದ್ದಾರೆ, ದೇವರೇ, ತಂದೆಯೇ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆ ನಡೀಲಿ ಅಂತ ಒಪ್ಪಿಸ್ಕೊಡ್ತಾರಂತ ಪ್ರಾರ್ಥನೆ ನಾವು ನೋಡ್ತೀವಿ. ಇಷ್ಟ ಆಗ್ತಾ ಇಲ್ಲ, ಹೋರಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಹೋರಾಡ್ತಾ ಇದ್ದಾರೆ ಅಂತಂದ್ರೆ, ಅವ್ರು ಪ್ರಾರ್ಥನೆ ಮಾಡಬೇಕಾದ್ರೆ ಆ ಬೆವರಿನ ಹನಿ ರಕ್ತದ ದೊಡ್ಡ ಹನಿಗಳಾಗಿ ಕೆಳಗೆ ಬೀಳ್ತಾ ಇತ್ತು ಅಂತ. ಅಷ್ಟು ಒತ್ತಡದಲ್ಲಿದ್ದು. 1 ಸಾರಿ ಪ್ರಾರ್ಥನೆ ಮಾಡಿದ್ರು ಆಗಿಲ್ಲ, 2 ಸಾರಿ ಪ್ರಾರ್ಥನೆ ಮಾಡಿದ್ರು ಆಗಿಲ್ಲ, 3ನೇ ಸಾರಿ ತನ್ನ ಚಿತ್ತದಂತಲ್ಲ ತಂದೆ ನಿನ್ನ ಚಿತ್ತದಂತೆ ಅಂತ ಒಪ್ಪಿಸ್ಕೊಟ್ರು. ಅದೇ ರೀತಿಯಲ್ಲಿ ನನ್ನ ಸ್ವಂತ ಆಸೆಗಳ ಪ್ರಕಾರ ಅಲ್ಲ, ಪವಿತ್ರಾತ್ಮರು ಹೇಗೆ ನಡೆಸ್ಕೊಡುತ್ತಾರೋ ಆ ರೀತಿಯಲ್ಲಿ ನಾನು ಒಪ್ಪಿಸ್ಕೊಡ್ಬೇಕು. ಹಾಗೆ ನಾನು ಪವಿತ್ರಾತ್ಮ ಭರಿತನಾಗ್ತೀನಿ. ಪವಿತ್ರಾತ್ಮ ಭರಿತರಾಗಿರೋದು ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ? ಪವಿತ್ರಾತ್ಮ ಭರಿತರಾಗಿರೋದು ಹೇಗೆ ಅಂತ ತಿಳ್ಕೊಂಡ್ರಿ? ಪವಿತ್ರಾತ್ಮ ಭರಿತರಾಗಿರುವಂತ ಜೀವನ ಹೇಗಿರುತ್ತೆ ಅನ್ನೋದ್ರ ಕಡೆ ನಮ್ಮ ದೃಷ್ಟಿ ಹರಿಸೋಣ. ಮತ್ತೆ ಎಫೆಸದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನ, 18ರಿಂದ 20 ತನಕ ನಾವು ನೋಡ್ದ ಅಂತಂದ್ರೆ, ನಾವು ಗಮನ ಸಲ್ಲಿಸಬೇಕಾಗಿರೋದು ಪವಿತ್ರಾತ್ಮ ಭರಿತರಾಗಿದ್ರೆ ಅಲ್ಲಿ ವಿಶೇಷವಾಗಿ ವಚನ ಹೇಳ್ತಾ ಇರೋದು, ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಯಾವಾಗ ಒಬ್ಬ ಮನುಷ್ಯ ಹಾಡು ಹೇಳ್ತಾನೆ, ಸಂತೋಷವಾಗಿರ್ಬೇಕಾದ್ರೆ, ಹರ್ಷದಿಂದಿರ್ಬೇಕಾದ್ರೆ, ಉಲ್ಲಾಸದಿಂದಿದ್ದಾಗ, ಸಂತೃಪ್ತಿಯಿಂದ ಇದ್ದಾಗ, ಆವಾಗ ಮಾತ್ರ ನಾವು ಸಲೀಸಾಗಿ ಹಾಡು ಹೇಳಕ್ ಸಾಧ್ಯ ಆಗುತ್ತೆ. ಪವಿತ್ರಾತ್ಮ ಭರಿತರಾಗಿದ್ದ ಅಂತಂದ್ರೆ ವಚನ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ, ಅಂದ್ರೆ ಯಾವಾಗಲೂ ಹರ್ಷದಿಂದ ಇರ್ಬೋದು. ಕಷ್ಟ ಇರಲಿ, ನೋವಿನಿರ್ಲಿ, ಸಿಕ್ಕಾಪಟ್ಟೆ ಸಂಕಷ್ಟ ಆಗ್ತಾ ಇದೆ, ಅಂತಹ ಸಂದರ್ಭದಲ್ಲೂ ಕೂಡ ನಾವು ಹರ್ಷದಿಂದ ಸಂತೋಷದಿಂದ ಇರ್ಬೋದು. ಕಾರಣ ಪವಿತ್ರಾತ್ಮ ಭರಿತರಾಗಿದ್ದೀವಿ. ಪವಿತ್ರಾತ್ಮ ಭರಿತರಾಗಿದ್ರೆ ನಾವು ನೋಡುವಂಥ ದೃಷ್ಟಿನೇ ಬೇರೆ ಆಗಿರುತ್ತೆ. ಎಲ್ಲ ಕಾರ್ಯಗಳಲ್ಲೂ ಕೂಡ ನಾವು ಕೃತಜ್ಞತಾ ಸ್ತುತಿ ಹೇಳ್ತಾ ಇರ್ತೀವಿ. ಆಲೋಚನೆ ಮಾಡಿ ನೋಡಿ, ಎಲ್ಲ ನಷ್ಟ ಆಗ್ತಾ ಇದೆ, ಅಂತಹ ಸಮಯದಲ್ಲೂ ಕೂಡ ಕೃತಜ್ಞತಾ ಸ್ತುತಿ ಹೇಗೆ ಹೇಳೋದು ಸಾಧ್ಯ? ಪವಿತ್ರಾತ್ಮ ಭರಿತರಾಗಿದ್ದ ಅಂತಂದ್ರೆ ಅಂತಹ ಜೀವನ ಯಾರಿಗೆ ಬೇಡ? ನಮ್ಗೆ ಬೇಕಾಗಿರೋದು ಯಾವಾಗಲೂ ಹರ್ಷದಿಂದ ಇರಬೇಕು, ಸಂತೋಷದಿಂದ ಇರಬೇಕು, ಉಲ್ಲಾಸದಿಂದ ಇರಬೇಕು, ಸಂತೃಪ್ತಿಯಿಂದ ಇರಬೇಕು. ಹೇಗೆ ಸಾಧ್ಯ? ಪವಿತ್ರಾತ್ಮ ಭರಿತರಾಗಿದ್ದರೆ ಅಂತ ಜೀವನ ನಮಗೆ ಸಿಗುತ್ತೆ. ಪವಿತ್ರಾತ್ಮ ಭರಿತರಾಗಿದ್ದರೆ ಇನ್ನೊಂದು ವಿಷಯ, ನಮ್ಮ ಜೀವನ ಹೇಗಿರುತ್ತೆ ಅಂದ್ರೆ, ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 13ನೇ ವಚನ ನೋಡೋಣ. ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಸ್ತ್ರಾಭ್ಯಾಸ ಮಾಡದ ಸಾಧಾರಣವೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಮೀನುಗಾರರು, ವಿದ್ಯಾಭ್ಯಾಸ ಏನು ಇರಲಿಲ್ಲ, ಸಾಧಾರಣ ವ್ಯಕ್ತಿಗಳಾಗಿದ್ರು ಕೂಡ ಈ ದಿನ ಎಷ್ಟು ಧೈರ್ಯವಾಗಿ ಎಲ್ಲರ ಮುಂದೆ, ಜನರ ಮುಂದೆ, ದೊಡ್ಡ ದೊಡ್ಡಂತ ವ್ಯಕ್ತಿಗಳೆಲ್ಲ ಅಲ್ಲಿ ಇದ್ರು, ಅಂತವ್ರ ಮುಂದೆ ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದಾರಲ್ವಾ ಅಂತ ಹೇಳಿ ಆಶ್ಚರ್ಯಪಟ್ಟರು. ನಮ್ಮ ಜೀವನ ಕೂಡ ಅದೇ ರೀತಿಯಾಗಿರುತ್ತೆ. ಅದ್ಭುತವಾದಂಥ ಧೈರ್ಯ ನಮ್ಮೊಳಗೆ ಬರುತ್ತೆ. ಯಾವಾಗ ನಾವು ಪವಿತ್ರಾತ್ಮ ಭರಿತರಾಗಿರ್ತಿರೋ ಅದ್ಭುತವಾದಂಥ ಧೈರ್ಯ ನಮ್ಮೊಳಗೆ ಬರುತ್ತೆ. ಯಾವುದಕ್ಕೂ ಹಿಂಜರಿಯೋದಿಲ್ಲ, ಯಾವುದಕ್ಕೂ ಹೆದರೋದಿಲ್ಲ. ಯಾರ ಹತ್ರ ಮಾತಾಡ್ಬೇಕಾದ್ರೂ ಕೂಡ ನಾವು ಧೈರ್ಯವಾಗಿ ಮಾತಾಡ್ಬೋದು. ಎಷ್ಟು ಧೈರ್ಯ ನಮ್ಮಲ್ಲಿ ತುಂಬಿಕೊಳ್ಳುತ್ತೆ ಅಂತಂದ್ರೆ, ಅಕ್ಕಪಕ್ಕದಲ್ಲಿರುವಂಥ ಜನ ನೋಡಿದ್ರೆ ಅವ್ರಿಗೆ ಅನಿಸ್ತಾ ಇರುತ್ತೆ ಆಶ್ಚರ್ಯ ಪಡುವಂತ ರೀತಿಯಲ್ಲಿ, ಈ ವ್ಯಕ್ತಿ ಎಷ್ಟು ಬದಲಾವಣೆ ಆಗ್ಬಿಟ್ಟಿದ್ದಾರೆ, ಇಷ್ಟೊಂದು ಬದಲಾವಣೆ ಹೇಗೆ ಸಾಧ್ಯ? ಹೇಗೆ ಅಂದ್ರೆ ಪವಿತ್ರಾತ್ಮ ಭರಿತರಾಗಿರೋದ್ರಿಂದ ಅಷ್ಟೊಂದು ಅದ್ಭುತವಾದಂಥ ಧೈರ್ಯ ಅವರೊಳಗೆ ತುಂಬಿಕೊಂಡು. ಗಲಾತ್ಯದವರಿಗೆ 5ನೇ ಅಧ್ಯಾಯ 25ನೇ ವಚನ ನೋಡೋದ ಅಂದ್ರೆ, ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ ಆಗಿದೆ. ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಏನಂತಂದ್ರೆ, ಫಲಗಳು ಅಂತ ಹೇಳ್ತಾ ಇಲ್ಲ, ಫಲ ಅಂತ ಹೇಳ್ತಾ ಇದೆ.
ಅಂದರೆ ಇದೆಲ್ಲ ಸೇರಿನೇ ಒಂದು ಫಲ. ಫಲದಲ್ಲಿ ಚರ್ಮ ಇರುತ್ತೆ, ಬೀಜ ಇರುತ್ತೆ, ಈ ರೀತಿಯಲ್ಲಿ ಹಲವಾರು ವಿಷಯಗಳು, ಇದೆಲ್ಲ ಸೇರಿ ಒಂದು ಫಲ ಆಗುತ್ತೆ. ಸೊ ಪವಿತ್ರಾತ್ಮ ಭರಿತರಾಗಿದ್ದ ಅಂತಂದ್ರೆ ಇದಿಷ್ಟು ಸೇರಿ ಫಲ ಆಗುತ್ತೆ. ಅಂದ್ರೆ ಈ ಒಂದೊಂದು ವಿಷಯದಲ್ಲೂ ಕೂಡ ನಾವು ಬೆಳೀತಾ ಹೋಗ್ತಾ ಇರ್ಬೋದು. ಪ್ರೀತಿಯಲ್ಲಿ ಬೆಳೀತಾ ಇರ್ಬೋದು, ಕ್ಷಮೆದನೆ, ಸಾಧುತ್ವ, ಉಪಕಾರ, ದಯೆ, ನಂಬಿಕೆ, ದೀರ್ಘಶಾಂತಿ, ಒಂದೊಂದರಲ್ಲೂ ಕೂಡ ಇದೆಲ್ಲವೂ ಕೂಡ ಇದರಲ್ಲಿ ಯಾವುದೋ ಆರಿಸ್ಕೊಂಡು 2-3 ನನ್ನಲ್ಲಿ ಇರುತ್ತೆ ಅಷ್ಟೇ ಅಂತಲ್ಲ. ಈ 9 ವಿಷಯಗಳು ಕೂಡ ನಮ್ಮಲ್ಲಿ ಇರಬೇಕು. ಇದೆಲ್ಲ ಸೇರಿನೇ ಒಂದು ಫಲ. ಪವಿತ್ರಾತ್ಮ ಭರಿತರಾಗಿದ್ರೆ ಇದಷ್ಟರಲ್ಲೂ ಕೂಡ ನಾವು ಬೆಳೀತಾ ಹೋಗ್ತಾ ಇರ್ಬೋದು. ಅಂದ್ರೆ ಎಂತಹ ಸಂಪೂರ್ಣ ಮನುಷ್ಯ ನಾವಾಗ್ಬೋದು. ಇಂಗ್ಲಿಷಲ್ಲಿ ದ ಕಂಪ್ಲೀಟ್ ಮ್ಯಾನ್ ಅಥವಾ ಕಂಪ್ಲೀಟ್ ವುಮನ್ ಅಂತಾರಲ್ವ, ಆ ರೀತಿಯಲ್ಲಿ ಸಂಪೂರ್ಣವಾದಂಥ ಮನುಷ್ಯ ನಾವಾಗ್ತೀವಿ. ಆಲೋಚನೆ ಮಾಡಿ ನೋಡಿ, ನಾವು ಪ್ರೀತಿಯಲ್ಲಿ, ಉಪಕಾರದಲ್ಲಿ, ದಯೆಯಲ್ಲಿ ಬೆಳೀತಾ ಇದ್ರೆ, ಅಂದ್ರೆ ನಾನು ಮುಂಚೆ ಎಷ್ಟು ದಯೆ ತೋರಿಸ್ತಾ ಇದ್ನೋ ಅದಕ್ಕಿಂತ ಜಾಸ್ತಿ ಇವಾಗ ದಯೆ ತೋರಿಸ್ತೀನಿ. ಮುಂಚೆ ಎಷ್ಟು ಪ್ರೀತಿ ಮಾಡ್ತಾ ಇದ್ನೋ ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದೀನಿ. ಮುಂಚೆ ಎಷ್ಟು ಸಂತೋಷವಾಗಿದ್ದನೋ ಅದಕ್ಕಿಂತ ಜಾಸ್ತಿ ಈ ಒಂದೊಂದರಲ್ಲೂ ಕೂಡ ನಾನು ಬೆಳ್ಕೊಂಡು ಹೋಗ್ತಾ ಇದ್ರೆ ಎಂತಹ ಪರಿಪೂರ್ಣ ಮನುಷ್ಯ ನಾನು ಆಗ್ಬೋದು. ಆಲೋಚನೆ ಮಾಡಿ, ಎಂತಹ ಕುಟುಂಬದ ವ್ಯಕ್ತಿ ನಾನು ಆಗ್ಬೋದು. ನಾನು ಗಂಡ ಆಗಿರಲಿ, ಹೆಂಡತಿ ಆಗಿರಲಿ, ತಂದೆ ಆಗಿರಲಿ, ತಾಯಿ ಆಗಿರಲಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಯಾರೇ ಆಗಿರಲಿ, ಈ ಒಂದೊಂದ್ರು ಬೆಳೀತಾ ಇದ್ದ ಅಂತಂದ್ರೆ ಅದ್ಭುತವಾದಂಥ ವ್ಯಕ್ತಿ ನಾನಾಗಿರಲ್ವಾ? ಕೋಪ ಅನ್ನೋದೇ ಇರೋದಿಲ್ಲ. ಕೋಪ ಬಂದರೂ ಕೂಡ ನಾನು ಕ್ಷಮೆ, ದಮೆಯಿಂದ, ಸಮಾಧಾನ, ದಯೆ, ಪ್ರೀತಿ ಇದೆಲ್ಲವೂ ನನ್ನಲ್ಲಿ ಬೆಳೆದಿರುವಂಥ ಕಾರಣ ಆ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಂತಹ ವ್ಯಕ್ತಿ ಕುಟುಂಬದ ಸದಸ್ಯನಾಗಿದ್ರೆ ಆ ಕುಟುಂಬ ಹೇಗಿರುತ್ತೆ? ಪವಿತ್ರಾತ್ಮ ಭರಿತರಾಗಿದ್ದಂತಂದ್ರೆ ಇದೆಲ್ಲವೂ ಕೂಡ ನನ್ನಲ್ಲಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ನಾವೆಲ್ಲ ಕಷ್ಟಪಡ್ತಾ ಇರೋದು, ಇಷ್ಟೊಂದೆಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿತಾ ಇರೋದು, ಅದು ಮಾಡ್ತಾ ಎಲ್ಲ ಏನಕ್ಕೆ? ಶಾಂತಿಗೋಸ್ಕರ, ಸಂತೋಷವಾಗಿರೋದಕ್ಕೋಸ್ಕರ. ಅದೆಲ್ಲ ವಸ್ತುಗಳಿಂದ ಬರೋದಿಲ್ಲ. ನನ್ನ ದುಡ್ಡು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಸಂತೋಷ, ಸಂತೃಪ್ತಿ ಕೊಡೋದಿಲ್ಲ. ಪವಿತ್ರಾತ್ಮ ಭರಿತನಾಗಿದ್ರೆ ಏನೂ ಇಲ್ಲ ಅಂದ್ರೂ ಕೂಡ ಶಾಂತಿಯಿಂದ ಇರ್ಬೋದು, ಸಂತೋಷದಿಂದ ಇರ್ಬೋದು. ನಾನು ಆವಾಗಲೇ ಹೇಳ್ದಂಗೆ 2 ವಿಷಯಗಳ ಬಗ್ಗೆ ನಾನು ಇನ್ನು ಪವಿತ್ರಾತ್ಮರಿಗೆ ನಾನು ಒಪ್ಪಿಸ್ಕೊಟ್ಟಿರಲಿಲ್ಲ ಅಂತ ಹೇಳಿದೆ. ಒಂದು ಹಣಕಾಸಿನ ಬಗ್ಗೆ, 2ನೇದು ಕಾಮದಾಸಿನ ಬಗ್ಗೆ. ಪವಿತ್ರಾತ್ಮರ ಹತ್ರ ನನಗೆ ಸಹಾಯ ಬೇಕು ಅಂತ ಕೇಳ್ತಾ ಯಾವ ರೀತಿಯಲ್ಲಿ ಸಹಾಯ ಮಾಡಿದ್ರು ಅಂತಂದ್ರೆ, ಕುಟುಂಬದಲ್ಲಿ ಕೆಲವು ಯೋಜನೆಗಳು ನಾವು ಮಾಡಿದ್ವಿ. ಹಣಕಾಸಿನ ವಿಷಯ ನಾವು ಬಹಳ ಖರ್ಚು ಮಾಡ್ತಾ ಇರೋದು ಎಲ್ಲಿ? ಹೊರಗಡೆ ತಿಂಡಿ ತಿನ್ನೋದ್ರಲ್ಲಿ. ಕುಟುಂಬವಾಗಿ ನಾವು ಕೂತ್ಕೊಂಡು ನಾವು ಆಲೋಚನೆ ಮಾಡಿ ನಿರ್ಧಾರ ಮಾಡೋಕ್ಕೆ ಸಾಧ್ಯ ಆಯಿತು, ಹೊರಗಡೆ ತಿನ್ನೋದನ್ನ ಕಮ್ಮಿ ಮಾಡಬೇಕು. ಆದಷ್ಟು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ತಿನ್ನೋದು ನಾನು ಅಭ್ಯಾಸ ಮಾಡ್ಕೋಬೇಕಾಗಿತ್ತು. ಇವಾಗ ಲಾಕ್ಡೌನ್ ಕಾಲದಲ್ಲಿ ಕೂಡ ನಾನು ಕೂಡ ಅಡುಗೆ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಕೆ ಸಾಧ್ಯ ಆಯಿತು. ನನ್ನ ಮಕ್ಕಳು ಕೂಡ ಕಲಿತಾರೆ. ಈ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಮನೆಯಲ್ಲೇ ಅಡುಗೆ ಮಾಡಿಕೊಂಡು, ಹಾಗನ್ಬಿಟ್ಟು ಹೊರಗಡೆ ತಿಂತಾನೇ ಇಲ್ವಾ ಅಂತಿಲ್ಲ, ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಕ್ಷಮೆ, ದಮೆ ನಮ್ಮಲ್ಲಿ ಬರ್ತಾ ಇದೆ. ಪ್ರೀತಿ, ಒಬ್ರಿಗೊಬ್ರಿಗೂ ಸಹಾಯ ಮಾಡೋದು, ಅಡುಗೆ ಮಾಡೋದ್ರಲ್ಲೂ ಕೂಡ ಎಲ್ಲರೂ ಕೂಡ ಸರಿ ಸಮಾನವಾಗಿ ಸಹಾಯ ಮಾಡೋದ್ರಲ್ಲಿ ಮುಂದೆ ಬರ್ತಾ ಇದೆ. ಕಾರಣ ಒಬ್ರಿಗೊಬ್ರು ನಾವು ಪ್ರೀತಿ ಮಾಡ್ತೀವಿ. ಅಷ್ಟೇ ಅಲ್ದಿರ ಕುಟುಂಬವಾಗಿ ನಾವು ನಿರ್ಧಾರ ಮಾಡಿದ್ದೀವಿ, ಒಂದು ಈ ಕಾಮದಾಸೆ ಇಂತಹ ವಿಷಯಗಳಿಂದ ದೂರ ಇರಬೇಕು ಅಂತಂದ್ರೆ 10:15 ಮೇಲೆ ನಾವು ಯಾರೇ ಆಗಲಿ ಮೊಬೈಲ್ ಇಟ್ಕೊಂಡು TV ನೋಡೋದಾಗ್ಲಿ, ಈ ರೀತಿಯಾದಂಥ ಅಭ್ಯಾಸಗಳು ಕಡಿತ ಮಾಡಬೇಕು. ಯಾವುದೇ ಕಾರಣಕ್ಕೂ ಮೊಬೈಲ್ ತಗೊಂಡು ಬಾತ್ರೂಮ್ ಒಳಗೆ ಹೋಗ್ಬಾರ್ದು. ಸೊ ಈ ರೀತಿಲಿ ಕೆಲವು ಬೌಂಡ್ರಿಗಳನ್ನು ನಾವೇ ಹಾಕೊಳ್ಬೇಕು. ಹೇಗೆ ಸಾಧ್ಯ? ಪವಿತ್ರಾತ್ಮ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಯಾವ ರೀತಿಲಿ ನಾವು ನಡೆಸಬೇಕು, ಯಾವ ರೀತಿಲಿ ಕ್ಷಮೆ, ದಮೆಯಿಂದ ಬೌಂಡ್ರಿಗಳು ಇಟ್ಕೊಂಡು ಒಬ್ರಿಗೊಬ್ರು ಪ್ರೀತಿ ಮಾಡಿಕೊಂಡು ಸಾಧುತ್ವದಲ್ಲಿ, ಒಳ್ಳೆ ಕಾರ್ಯಗಳನ್ನು ಮಾಡೋದ್ರಲ್ಲಿ, ಈ ಒಂದೊಂದರಲ್ಲೂ ಕೂಡ ಬೆಳೆಯೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಪವಿತ್ರಾತ್ಮ ಭರಿತರಾಗಿದ್ದ ಅಂದ್ರೆ ನಾವು ಪ್ರಾರ್ಥನೆ ಯೋಧರಾಗ್ಬೋದು. ಹೇಗೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26-27 ನೋಡಿ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತೆ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ
ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದಿದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವುದನೆಂದು ಆತನು ಬಲ್ಲನು. ಈ ವಚನಗಳು ಏನು ಹೇಳ್ತವೆ? ಒಂದು, ಪವಿತ್ರಾತ್ಮರಿಗೆ ನಾನು ಅಶಕ್ತನು ಅಂತ ಗೊತ್ತಿದೆ. ಅದನ್ನು ನೋಡಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ನಮಗೋಸ್ಕರ ಅವರೇ ನಮ್ಮ ಒಳಗಿನಿಂದ ಮಾತಿಲ್ಲದಂತಹ ನರಳಾಟದಿಂದ ಬೇಡಿಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪವಿತ್ರಾತ್ಮರು ದೇವರಿಂದ ಬಂದಿರು, ದೇವರೇ ಆಗಿದ್ದಾರೆ. ದೇವರ ಚಿತ್ತ ಏನಂತ ಗೊತ್ತಿದೆ. ಪವಿತ್ರಾತ್ಮರು ನನ್ನೊಳಗೆ ಜೀವನ ಮಾಡ್ತಾ ಇದ್ದಾರೆ. ನನ್ನ ಅಶಕ್ತತನ ಏನು, ಬಲಹೀನತೆಗಳು ಏನು ಅಂತ ಅಂದರೆ ನನ್ನ ಬಗ್ಗೆನೂ ಗೊತ್ತಿದೆ, ದೇವರ ಬಗ್ಗೆನೂ ಗೊತ್ತಿದೆ. ಆ ಕಾರಣವಾಗಿ ಪವಿತ್ರಾತ್ಮರು ನನ್ನ ಮತ್ತು ದೇವರ ಸಂಬಂಧ ಇನ್ನೂ ಆಳಗೊಳಿಸ್ತಾರೆ. ನಾನು ಪ್ರಾರ್ಥನೆ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ನಾನು ಏನು ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೂ ನನಗೋಸ್ಕರ ಸಹಾಯ ಮಾಡಿ ಬೇಡ್ಕೊತಾ ಇದ್ದಾರೆ ದೇವ್ರ ಹತ್ರ ಅಂತ ಈ ವಚನಗಳು ಹೇಳುತ್ತೆ. ಅಂದರೆ ಮನುಷ್ಯನಾಗಿರುವನು ದೇಹ, ಆತ್ಮ, ಪ್ರಾಣಗಳಿಂದ ತುಂಬಿದ. 1 ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಚನ ನೋಡ್ದ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮನುಷ್ಯನಾಗಿರುವನು ದೇಹ, ಆತ್ಮ, ಪ್ರಾಣ. ದೇಹ ನಮಗೆ ಕಾಣಿಸ್ಕೊಂತಂಗೆ, ಆತ್ಮ ಅಂತಂದ್ರೆ ನನ್ನ ಆಲೋಚನೆಗಳು, ನನ್ನ ಅನಿಸಿಕೆಗಳು. ನಾವು ಪ್ರಾಣ ಅಂದ್ರೆ ಪ್ರಾಣ ಆತ್ಮಸಾಕ್ಷಿ, ನನ್ನ ಆತ್ಮಸಾಕ್ಷಿ. ಅಲ್ಲಿವರೆಗೂ ಹೋಗಿ ಪ್ರಾರ್ಥಿಸಬೇಕು. ಅಂದ್ರೆ ನನ್ನ ಸ್ವಂತ ಆಲೋಚನೆಗಳ ಪ್ರಕಾರ, ನನ್ನ ಸ್ವಂತ ಅನಿಸಿಕೆಯ ಪ್ರಕಾರ ನಾನು ಮಾಡ್ದ ಅಂತಂದ್ರೆ ಬರೀ ಬಹಿರಂಗವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಆದರೆ ನಾನು ನನ್ನ ಅಂತರಂಗಕ್ಕೆ, ನನ್ನ ಆತ್ಮಸಾಕ್ಷಿ ಪ್ರಕಾರ ನಾನು ಆಲೋಚನೆ ಮಾಡಿ, ಅಂದ್ರೆ ನನ್ನ ಆತ್ಮಸಾಕ್ಷಿ ಏನು ಹೇಳ್ತಾ ಇದೆ, ಯಾವುದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡಬೇಕಾಗಿದೆ, ಆಲೋಚನೆ ಮಾಡಿ ನೋಡಿದಾಗ ನನ್ನ ಆತ್ಮಸಾಕ್ಷಿ ನನಗೆ ಹೇಳುತ್ತೆ. ನೀನು ಉದಾಹರಣೆಗೆ ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ಹೊರಗಿನ ನೋಟಕ್ಕೆ ಬಹಳ ವಚನಗಳು ಗೊತ್ತು, ವಾಕ್ಚಾತುರ್ಯ ಇದೆ, ಪದಗಳನ್ನು ಉಪಯೋಗಿಸಿ ಅದ್ಭುತವಾಗಿ ಪ್ರಾರ್ಥನೆ ಮಾಡ್ಬಿಡ್ಬೋದು. ಯಾವುದಾದ್ರೂ ಬ್ರದರ್ ಆಗಲಿ ಸಿಸ್ಟರ್ ಆಗಲಿ ನೋಡ್ದ ಅಂತಂದ್ರೆ, ಕಿರಣ್ ಬ್ರದರ್ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ ಅಂತ. ಎಷ್ಟೊಂದು ಸಾರಿ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿದಾಗಲೂ ಕೂಡ ನನಗೆ ತೃಪ್ತಿ ಅನ್ನಿಸ್ತಾ ಇರಲಿಲ್ಲ. ಯಾಕೆ? ನಾನು ಬರೀ ನನ್ನ ಆತ್ಮ ಅಂದರೆ ನನ್ನ ಆಲೋಚನೆ ಅನಿಸಿಕೆ ಪ್ರಕಾರ ಮಾತ್ರನೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ತೃಪ್ತಿ ಅನ್ನೋದು ಇರ್ತಾಯಿಲ್ಲ. ಯಾವಾಗ ಇದನ್ನೆಲ್ಲ ಬಿಟ್ಟು ಇನ್ನೂ ಆಳವಾಗಿ, ಬರೀ ಹೊರಗಿನಂತ ಮಾತ್ರ ಅಲ್ಲ, ನನ್ನ ಆತ್ಮಸಾಕ್ಷಿ ಏನು ಹೇಳ್ತಾ ಇದೆ ಅನ್ನೋದ್ರ ಪ್ರಕಾರ, ನಾನು ನನ್ನ ಪ್ರಾಣ ಏನು ಹೇಳ್ತಾ ಇದೆ ಅನ್ನೋದ್ರ ಪ್ರಕಾರ ಆಲೋಚನೆ ಮಾಡಿ ಅದ್ರ ಪ್ರಕಾರ ಪ್ರಾರ್ಥನೆ ಮಾಡಿದಾಗ ತೃಪ್ತಿಯನ್ನು ಸಿಗ್ತಾ ಇದೆ. ನನ್ನ ಆತ್ಮಸಾಕ್ಷಿ ಕೇಳ್ದ ಅಂತಂದ್ರೆ ನನಗೆ ಸ್ಪಷ್ಟವಾಗಿ ಪವಿತ್ರಾತ್ಮರು ಹೇಳ್ತಾರೆ ಎಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ, ಯಾವ ರೀತಿಯಲ್ಲಿ ತಪ್ಪು ಮಾಡ್ತಾ ಇದ್ದೀನಿ. ನಾನು ಒಳ್ಳೆ ಕಾರ್ಯ ಮಾಡಿದ್ರು ಕೂಡ ಆ ಒಳ್ಳೆ ಕಾರ್ಯದ ಹಿಂದೆ ನನ್ನ ಮನಸ್ಸು, ಅಂತರಂಗದ ಮನಸ್ಸಿದೆಯಲ್ವಾ, ನನ್ನ ಮನಸ್ಸಾಕ್ಷಿ ನಾನು ಮಾಡ್ತಾ ಇರೋದು ಕಾರ್ಯ ಜನರ ಮೆಚ್ಚುಗೆಗೋಸ್ಕರ ಮಾಡ್ತಾ ಇದ್ದೀನಿ ಅಂತಹ ವಿಷಯಗಳು ಕೂಡ ಎತ್ತಿ ಹೇಳಿದಾಗ, ಆ ವಿಷಯಗಳನ್ನು ಬಹಿರಂಗಪಡಿಸಿ ಪ್ರಾರ್ಥನೆ ಮಾಡಿದಾಗ ಅದರಲ್ಲಂತ ತೃಪ್ತಿ ಅದ್ಭುತ. ಪವಿತ್ರಾತ್ಮ ಭರಿತರಾಗಿದ್ದಂತಂದ್ರೆ ನಮ್ಮ ಆತ್ಮಸಾಕ್ಷಿ ಏನು ಹೇಳ್ತಾರೆ ಅಂದರೆ, ಪವಿತ್ರಾತ್ಮರು ನನ್ನ ಆತ್ಮಸಾಕ್ಷಿ ಹೇಳಿ ಅದ್ರ ಪ್ರಕಾರ ನಾನು ಪ್ರಾರ್ಥನೆ ಮಾಡ್ದೆ ಅಂದರೆ ನಾನು ನಿಜವಾಗ್ಲೂ ಪ್ರಾರ್ಥನೆ ಯೋಧನಾಗ್ತೀನಿ. ರೋಮಾಪುರದವರಿಗೆ 8ನೇ ಅಧ್ಯಾಯ 37ನೇ ವಚನ ನೋಡೋದಂದ್ರೆ, ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಿರುತ್ತೇವೆ. ಎಲ್ಲ ವಿಷಯದಲ್ಲಿ ಪೂರ್ಣ ಜಯಶಾಲಿ ಅಂದರೆ ಪವಿತ್ರಾತ್ಮ ಭರಿತರಾಗಿದ್ದಂತಂದ್ರೆ ಸಂಪೂರ್ಣವಾಗಿ ನಮಗೆ ಜಯಶಾಲಿ. ಇಂಗ್ಲಿಷಲ್ಲಿ ಮೋರ್ ದೆನ್ ಕಾನ್ಕರರ್ಸ್ ಅಂದರೆ ಬರೀ ಕಾನ್ಕರರ್, ಬರೀ ಜಯಶಾಲಿ ಅಲ್ಲ, ಪೂರ್ಣ ಜಯಶಾಲಿಗಳಾಗ್ತೀವಿ. ನಮ್ಮ ಬಲಹೀನತೆ ಮೇಲೆ ಜಯಶಾಲಿ, ನಮ್ಮ ಹೆದರಿಕೆ, ನಮ್ಮ ಭಯ ಅಂಥದ್ರ ಮೇಲೆ ಜಯಶಾಲಿ. ನಾವು ಸಾಧಾರಣವಾಗಿ ಜೀವನ ಮಾಡ್ತಾರಲ್ಲ, ಅದ್ಭುತವಾದಂಥ ಜೀವನ ಮಾಡ್ತಾ ಇರ್ತೀವಿ. ಇನ್ನೊಂದು ವಚನ ನೋಡೋಣ, ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯ 5-8.
ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವವನು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂತಹ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವದೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು ಅಂತಾರೆ. ಅಂದ್ರೆ ನಮ್ಮೊಳಗೆ ಒಂದು ಹೋರಾಟ ನಡೀತಾ ಇರುತ್ತೆ. ನಾನು ಶರೀರ ಭಾವದ ಅಧೀನನಾಗಿ ಜೀವನ ಮಾಡ್ತಾ ಇದ್ದೀನ, ಅಥವಾ ಪವಿತ್ರಾತ್ಮರು ಯಾವ ರೀತಿಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೋ ಆ ರೀತಿಲಿ ಅನುಸರಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಹಳ ಸಾರಿ ನಮ್ಮನ್ನು ಸಂಪೂರ್ಣವಾಗಿ ಪವಿತ್ರಾತ್ಮರು ಅರಿತಿರುವ ಕಾರಣ, ದೇವರ ಚಿತ್ತ ಅವ್ರಿಗೆ ಗೊತ್ತಿರುವಂಥ ಕಾರಣ ನಮಗೆ ಸ್ಪಷ್ಟವಾಗಿ ಸಲಹೆ ನೀಡ್ತಾ ಇರ್ತಾರೆ. ಎಲ್ಲಿ ಯಾವ ರೀತಿಲಿ ನಾವು ಜಯ ಹೊಂದಬಹುದು, ನಮ್ಮ ಬಲಹೀನತೆಗಳು ಅಂದರೆ ಶರೀರ ಭಾವದ ಪ್ರಕಾರ ನಾವು ಹೋಗಿ ಎಲ್ಲೆಲ್ಲಿ ಪಾಪ ಮಾಡ್ತಾ ಇದ್ದೀರಿ, ಎಲ್ಲಿ ಬಲಹೀನತೆ ಅನ್ನೋ ಜೀವನ ನಡೆಸ್ತಾ ಇದ್ದೀರೋ ಅದರಿಂದ ಹೊರಗೆ ಬರೋದು ಹೇಗೆ, ಅದರಿಂದ ಜಯಶಾಲಿಗಳಾಗೋದು ಹೇಗೆ ಅನ್ನೋಂಥ ಸಹಾಯ ನಮಗೆ ಸದಾ ಮಾಡ್ತಾ ಇರ್ತಾರೆ. ನಾವು ಅವ್ರು ಹೇಳುವಂಥ ಮಾತು ಕೇಳಿಸ್ಕೊಂಡು ಅದ್ರ ಪ್ರಕಾರ ನಡಿಬೇಕಷ್ಟೆ. ನಾನು ಅವಾಗ ಹೇಳ್ದಂಗೆ ಕೆಲವು ಕುಟುಂಬವಾಗಿ ನಿರ್ಧಾರಗಳು ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಹಣದ ವಿಷಯದಾಗಲಿ ಅಥವಾ ಕಾಮದ ವಿಷಯದಲ್ಲಾಗಲಿ, ಅಂತಹ ವಿಷಯಗಳು ಎಲ್ಲಿಂದ ಬಂತು? ಪವಿತ್ರಾತ್ಮರು ನಮಗೆ ಹೇಳ್ತಾ ಇದ್ದಾರೆ, ನೀನು ಎಲ್ಲಿ ಬೀಳ್ತಾ ಇದೀಯಾ, ಈ ದಾರಿಯಲ್ಲಿ ಹೋಗಿ ಈ ರೀತಿಯಾಗಿ ಪಾಪದಲ್ಲಿ ಬೀಳ್ತಾ ಇದೆಯಾ, ಅದರಿಂದ ಬದಲಾವಣೆ ಹೇಗೆ ಹೀಗೆ ಅಂತ ನಮಗೆ ಸ್ಪಷ್ಟತೆ ನೀಡಿ ಅದರ ಪ್ರಕಾರ ನಡೆದಾಗ ನಮಗೆ ಸಹಾಯ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ನಿಮ್ಮಲ್ಲೂ ಕೂಡ ಪ್ರತಿದಿನ ಪವಿತ್ರಾತ್ಮರು ಅನೇಕ ವಿಷಯ ಹೇಳ್ತಾ ಇರ್ತಾರೆ. ನಿಮ್ಮ ಮನಸ್ಸಾಕ್ಷಿ ಕೇಳಿ ನೋಡಿ. ಅದರಲ್ಲಿ ಕೆಲವು ವಿಷಯಗಳು ನಮ್ಗೆ ಇಷ್ಟ ಆಗಿಲ್ದಿರ್ಬೋದು, ನಮಗೆ ಕಷ್ಟ ಅನ್ನಿಸ್ತಾ ಇರ್ಬೋದು, ನಮಗೆ ಇಷ್ಟವಾದಂತಹ ವಿಷಯಗಳನ್ನ ಬಿಟ್ಬಿಡ್ಬೇಕು, ಅದನ್ನ ದೂರ ಇರಬೇಕು ಅಂತ ಹೇಳ್ತಾ ಇರ್ಬೋದು. ಅದು ನಮ್ಗೆ ಇಷ್ಟ ಆಗಲ್ಲ, ಅದಕ್ಕೆಂದ್ರೆ ನಮ್ಗೆ ಇಷ್ಟವಾದಂಥ ವಿಷಯ, ಅದನ್ನ ಬಿಟ್ಟು ಹೇಗೆ ಬರೋದು? ಅದಕ್ಕೋಸ್ಕರ ಪವಿತ್ರಾತ್ಮರು ಏನು ಹೇಳ್ತಾರೋ ಅದನ್ನ ನಾವು ತಿರಸ್ಕಾರ ಮಾಡ್ತಾ ಇರ್ತೀವಿ. ಅಂತ ಸಮಯದಲ್ಲಿ ನಾವು ಶರೀರ ಭಾವ ಏನು ಹೇಳುತ್ತೋ ಅದ್ರ ಪ್ರಕಾರ ಹೋಗ್ತಾ ಇದ್ದೀವಿ. ಆ ರೀತಿಲಿ ಹೋಗ್ದಿರ ಪವಿತ್ರಾತ್ಮರು ಹೀಗೆ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರೆ ಅದು ನನ್ನ ಒಳಿತಕ್ಕೋಸ್ಕರ, ನನ್ನ ಒಳ್ಳೇದಕ್ಕೋಸ್ಕರನೇ ಅಂತ ನಂಬಿ ಅವ್ರು ಏನು ಹೇಳ್ತಾ ಇದ್ರು. ಕೆಲವು ಸಾರಿ ಬಹಳ ಸುಲಭವಂತ ವಿಷಯ ಹೇಳ್ತಾ ಇರ್ಬೋದು. ಇಂಥವ್ರಿಗೆ ಫೋನ್ ಮಾಡಿ, ಬಹಳ ದಿನ ಆಯ್ತು ಅವ್ರಿಗೆ ಫೋನ್ ಮಾಡಿ ಅನ್ನೋಂಥ ಆಲೋಚನೆ ಬರ್ಬೋದು. ಅದು ಪವಿತ್ರಾತ್ಮರು ಹೇಳ್ತಾ ಇರೋದು. ಇಲ್ಲಿ ಹೋಗಿ ಇವ್ರ ಹತ್ರ ಈ ರೀತಿಲಿ ಮಾತಾಡಿ, ಈ ರೀತಿಲಿ ಅನೇಕ ಉಪಾಯಗಳು, ಯೋಜನೆಗಳು, ಆಲೋಚನೆಗಳು ಪವಿತ್ರಾತ್ಮರು ನಮಗೆ ನೀಡ್ತಾ ಇರ್ತಾರೆ. ಎಲ್ಲಿವರೆಗೂ ನಾವು ಪವಿತ್ರಾತ್ಮರು ಏನು ಹೇಳ್ಕೊಂಡು ಹೋಗ್ತಾ ಇದ್ರು ಅದ್ರ ಪ್ರಕಾರ ನಡೀತಾ ಇದ್ರೆ ನಾವು ಸಂಪೂರ್ಣ ಜಯಶಾಲಿಯಾದಂಥ ಜೀವನ ನಡೆಸಬಹುದು. ಪವಿತ್ರಾತ್ಮ ಭರಿತರಾಗಿರುವಂಥ ಜೀವನ ಹೇಗಿರುತ್ತೆ ಅನ್ನೊಂದು ಬರೀ 5 ವಿಷಯಗಳು ನಾನು ನಿಮಗೆ ಈಗ ಹೇಳಿದ್ದೀನಿ. ಒಂದು, ಎಲ್ಲ ಕಾಲದಲ್ಲೂ ಕೃತಜ್ಞತೆ ಮತ್ತು ಸಂತೋಷವಾಗಿ ಜೀವನ ಮಾಡ್ಬೋದು. ಎರಡನೇದು, ಅದ್ಭುತವಾದಂಥ ಧೈರ್ಯ ನಮ್ಮಲ್ಲಿರ್ಬೋದು ಅಂತ. ಮೂರನೇದು, ಸಂಪೂರ್ಣ ಮನುಷ್ಯರು ನಾವಾಗ್ಬೋದು. ನಾಲ್ಕನೇದು, ಪ್ರಾರ್ಥನೆ ಯೋಧರಾಗ್ಬೋದು. ಐದನೇದು, ಪೂರ್ಣ ಜಯಶಾಲಿಗಳಾಗ್ಬೋದು. ಈ ರೀತಿಲಿ ಇನ್ನೂ ಅನೇಕ ವಿಷಯಗಳು ಪವಿತ್ರಾತ್ಮರ ಸಹಾಯದಿಂದ ನಮ್ಮ ಜೀವನದಲ್ಲಿ ನಾವು ನೋಡಬಹುದು. ಈ ರೀತಿಯಾಗಿ ಜೀವನ ಮಾಡಿರುವಂಥ ಒಬ್ಬ ಸಹೋದರಿ, ಅವ್ರ ಹೆಸರು ಫ್ರಾನ್ಸಿಸ್ ಜೇನ್ ಕ್ರಾಸ್ಬಿ ಅಂತ ಹೇಳಿ. ಮಾರ್ಚ್ 24ನೇ ತಾರೀಕು 1820 ಅವರ ಜನನ. ಫೆಬ್ರವರಿ 12, 1915 ಅವರ ಮರಣ ಹೊಂದಿದ್ರು. ಅಂದರೆ 95 ವರ್ಷಗಳ ಕಾಲ ಜೀವನ ಮಾಡಿದ್ರು. ಯಾಕೆ ಇವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವರು 6 ವಾರಗಳ ವಯಸ್ಸಿನಲ್ಲೇ ಈ ಸಹೋದರಿಗೆ ಚಿಕ್ಕ ಮಗು ಆಗಿದ್ದಾಗ ಶೀತ ಬಂದು ಕಣ್ಣುಗಳ ಉರಿ ಶುರುವಾಯಿತು. ಸರಿಯಾದ ಚಿಕಿತ್ಸೆ ಸಿಗದ ಕಾರಣ ಚಿಕ್ಕ ಮಗುವಾಗಿದ್ದಾಗಲೇ ಕುರುಡರಾದರು. 6 ತಿಂಗಳಾಗಿರ್ಬೇಕಾದ್ರೆ ಅವ್ರ ತಂದೆ ತೀರ್ಕೊಂಡ್ರು. ಈ ತಾಯಿ ಮತ್ತು ಅಜ್ಜಿ ಇವರ ಪೋಷಣೆಯಲ್ಲಿ ಬೆಳ್ಕೊಂಡು ಬಂದರು. ಇವರಿಬ್ಬರು ಕೂಡ ದೇವರ ಬಗ್ಗೆ ಬಹಳಷ್ಟು ವಿಷಯಗಳು ಇವರಿಗೆ ಹೇಳಿರುವಂಥ ಕಾರಣವಾಗಿ ಅವರು ಸಮೃದ್ಧ ಸ್ತೋತ್ರಕಾರರಾಗಿ 8,000ಕ್ಕೂ ಹೆಚ್ಚು ಸ್ತುತಿಗೀತೆಗಳು, ಸುವಾರ್ತೆ ಹಾಡುಗಳನ್ನು ಬರೆದಿದ್ದಾರೆ. 8,000ಕ್ಕೂ ಹೆಚ್ಚು. ಇಡೀ ವಿಶ್ವದಲ್ಲೇ
ನಾವು ಈ ಆಂಗ್ಲ ಭಾಷೆಯ ದೇವರಿಗೆ ಸ್ತುತಿ ಗೀತೆಗಳು ಆಡ್ತಾ ಇರೋದು ಅನೇಕ ಈ ಸಹೋದರಿ ಬರೆದಿರುವಂತಹ ಪದ್ಯಗಳೇ. ಮತ್ತೆ ಜ್ಞಾಪಿಸ್ತಾ ಇದ್ದೀನಿ, 6 ವಾರ ಆಗಿದ್ದಾಗಲೇ ಇವರು ಕಣ್ಣು ಕಳ್ಕೊಂಡಿದ್ರು ಕೂಡ ದೇವರಿಗೆ ಸ್ತುತಿ ಹೇಳ್ತಾ 8,000ಕ್ಕಿಂತ ಹೆಚ್ಚು ಹಾಡುಗಳು ಬರ್ತಿದ್ದಾರೆ. ಅವ್ರ ಹತ್ರ ಯಾರೋ ಕೇಳಿದ್ರಂತೆ, ಅಕಸ್ಮಾತ್ ನಿಮ್ಮ ಕಣ್ಣು ದೃಷ್ಟಿ ಇದ್ದಿದ್ರೆ ಇನ್ನೂ ಅದ್ಭುತವಾಗಿ ಮಾಡ್ಬೋದಾಗಿತ್ತೇನೋ ಅಂತ. ಅದಕ್ಕೆ ಆ ಸಹೋದರಿ ಹೇಳಿದ್ರೆ, ಇಲ್ಲ, ನಾನು ಕುರುಡಿ ಆಗಿರೋದ್ರಿಂದಾನೇ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು. ಕಾರಣ ಕಣ್ಣುಗಳು ಇದ್ದಿದ್ದ ಅಂದರೆ ನನ್ನ ದೃಷ್ಟಿಕೋನ ಬೇರೆದ್ರ ಮೇಲೆ, ಪ್ರಾಪಂಚಿಕದ ವಿಷಯದ ಮೇಲೆ ಸೆಳೆದು ಹೋಗ್ತಾ ಇತ್ತು. ಈಗ ಕಣ್ಣಿಲ್ಲ, ಅದಕ್ಕೋಸ್ಕರ ನಾನು ಬರೀ ದೇವರ ಬಗ್ಗೆ, ಯೇಸು ಕ್ರಿಸ್ತರ ಬಗ್ಗೆ ಧ್ಯಾನ ಮಾಡಿಕೊಂಡು ಅವ್ರ ಬಗ್ಗೆ ಹಾಡುಗಳು ಬರೆಯೋಕ್ಕೆ ಸಾಧ್ಯ ಆಗ್ತಿತ್ತು. ಅಕಸ್ಮಾತ್ ನನಗೇನಾದರೂ ಈ ದೇವರ ಅವಕಾಶ ಕೊಟ್ಟರೆ, ನಿನಗೇನು ಬೇಕೋ ಆರಿಸ್ಕೋ ಅಂತ ಹೇಳಿದ್ರೆ ನಾನು ಇನ್ನೂ ಕುರುಡಿಯಾಗೇ ಇರಬೇಕು ಅಂತ ಆಲೋಚನೆ ಮಾಡ್ತೀನಿ. ಯಾಕಂದರೆ ಯಾವುದೇ ರೀತಿಯಾದಂಥ ನಾನು ಪ್ರಾಪಂಚಿಕತೆಗೆ ನಾನು ಸೆಳಿಬಾರ್ದು. ದೇವರೇ, ನಿಮ್ಮ ಬಗ್ಗೆ ಮಾತ್ರ ನಿಮಗೆ ಸ್ತೋತ್ರ ಮಾಡಿಕೊಂಡು ಸ್ತುತಿಗಳು ಗೀತೆಗಳು ಹೊಸದಾಗಿ ಬರೆದು ನಾನು ಸೇವೆ ಸಲ್ಲಿಸಬೇಕು ಅಂತ ಅವರು ಆಸೆ ಪಟ್ಟರಂತೆ. ಈ ವಿಷಯ ಕೇಳಿ ನನಗೆ ಬಹಳ ರೋಮಾಂಚನ ಆಯಿತು. ಈ ಸಹೋದರಿಯ ಜೀವನ ನೋಡಿದಂದ್ರೆ ಎಲ್ಲ ಕಾಲದಲ್ಲೂ ಅವ್ರ ಜೀವನ ಹೇಗಿತ್ತು, ತಂದೆ ಇಲ್ಲ, ಕುರುಡುತನ, ಹಾಗಿದ್ರೂ ಎಲ್ಲ ಕಾಲದಲ್ಲೂ ಕೃತಜ್ಞತೆ, ಸಂತೋಷ ತುಂಬಿತ್ತು. ಅದ್ಭುತ ಧೈರ್ಯ. ಈ ರೀತಿಯಾಗಿ ನನಗೆ ಕುರುಡುತನನೇ ಇದ್ರೆ ಲೇಸು ಅಂತ ಹೇಳಿದ್ರೆ ಅದ್ಭುತ ಧೈರ್ಯ. ಸಂಪೂರ್ಣ ಮನುಷ್ಯ ಅಂದರೆ ಅವರ ಗೀತೆಗಳನ್ನ ನೋಡ್ದ ಅಂತಂದ್ರೆ ಅವ್ರು ಗೊತ್ತಾಗುತ್ತೆ ನಮ್ಗೆ ಎಂತಹ ಸಂಪೂರ್ಣ ಮನುಷ್ಯ ಇವರು. ಪ್ರಾರ್ಥನೆ ಯೋಧರಾಗಿದ್ದು, ಪೂರ್ಣ ಜಯಶಾಲಿಯಾಗಿ 95 ವರ್ಷಗಳ ಕಾಲ ಜೀವನ ಮಾಡಿದ್ರು. ಅಂತಹ ಜೀವನ ನಮ್ಮದಾಗುತ್ತೆ ನಾವು ಪವಿತ್ರಾತ್ಮ ಭರಿತರಾಗಿದ್ದರೆ. ನಾವೆಲ್ಲ ಮಾಡಬೇಕಾಗಿರೋದೇನು? ಪವಿತ್ರಾತ್ಮ ಭರಿತರಾಗಿದ್ದೀರಿ, ಸಂಪೂರ್ಣವಾಗಿ ಪವಿತ್ರಾತ್ಮರು ನನ್ನ ಒಳಗಿದ್ದಾರೆ, ಅದು ನಮಗೆ ಮನದಟ್ಟಾಗಿದೆ. ಈಗ ನಾನೇನು ಮಾಡಬೇಕಾಗಿದೆ ಅಂದರೆ, ನನ್ನ ಜೀವನದಲ್ಲಿ ಎಲ್ಲೆಲ್ಲಿ ಎಂತಹ ಭಾಗಗಳು ನಾನು ಇನ್ನೂ ಪವಿತ್ರಾತ್ಮರಿಗೆ ಒಪ್ಪಿಸ್ಕೊಟ್ಟಿಲ್ವಾ ಅಂತಹ ವಿಷಯಗಳನ್ನ ಆಲೋಚನೆ ಮಾಡಿ ಪ್ರಾರ್ಥನೆ ಮಾಡಿ, ದೇವರೇ ಇಲ್ಲಿ ಇಂತಹ ಭಾಗದಲ್ಲಿ ನನಗೆ ಒಪ್ಪಿಸ್ಕೊಡೋಕೆ ಕಷ್ಟ ಆಗ್ತಾ ಇದೆ, ಬಲಹೀನತೆ ಇದೆ, ನನಗೆ ಸಹಾಯ ಮಾಡಿ ಅಂತೇಳಿ ವಿಶಿಷ್ಟವಾಗಿ ಪ್ರಾರ್ಥನೆ ಮಾಡಿ ಪವಿತ್ರಾತ್ಮರು ಏನು ಸಲಹೆ ಕೊಡ್ತಾರೆ ಅಂತ ಕೇಳಿಸ್ಕೊಳ್ಳಿ, ಅದರ ಪ್ರಕಾರ ಜೀವನ ನಡೆಸಿ. ಎಷ್ಟು ಅದ್ಭುತ ನಮ್ಮ ಜೀವನ ಆಗಿರುತ್ತೆ ನೋಡಿ. ಧನ್ಯವಾದಗಳು. ಸಹೋದರ ಸಹೋದರಿಯರೇ, ಈ ದಿನ ನಾವು ಪವಿತ್ರಾತ್ಮ ಭರಿತರಾಗಬಹುದು. ಅದಕ್ಕೆ ಕಾರಣ ಯೇಸು ಕ್ರಿಸ್ತರು. ಹೇಗೆ ಯೇಸು ಕ್ರಿಸ್ತರು ನಮಗೆ ಈ ಉಡುಗೊರೆ ಕೊಟ್ಟರು ಅಂತ ಯೋಹಾನ 16ನೇ ಅಧ್ಯಾಯ 7ನೇ ವಚನ ನೋಡೋಣ. ಯೇಸು ಕ್ರಿಸ್ತರು ಹೇಳ್ತಾರೆ, ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾನು ಹೋದರೆ ಅವರು ಬರ್ತಾರೆ. ಅವರು ಅಂದರೆ ಪವಿತ್ರಾತ್ಮರು. ನಾನು ಹೋದರೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಅವರು ಹೋಗಿ ಶಿಲುಬೆ ಮೇಲೆ ತಮ್ಮ ಪ್ರಾಣ ತ್ಯಾಗ ಮಾಡಿ ಪಾಪವನ್ನು ಜಯಿಸಿ, ಸಾವನ್ನು ಜಯಿಸಿ, ಅವರ ರಕ್ತದಿಂದ ನಮ್ಮ ಪಾಪ ನಿವಾರಣೆ ಆಗುತ್ತೆ ಅಂತ ಖಾತರಿಪಡಿಸಿಕೊಂಡ ನಂತರ ಸಹಾಯಕನು ಅಂದರೆ ಪವಿತ್ರಾತ್ಮರು ನಮಗೆ ಉಡುಗೊರೆಯಾಗಿ, ವರವಾಗಿ ನಾವು ಪವಿತ್ರಾತ್ಮ ಭರಿತರಾಗ್ತಿದ್ದೀರಿ ಅಂತ ಸ್ಪಷ್ಟತೆ ನೀಡ್ತಾ ಇದ್ದಾರೆ. ಸೊ ಯೇಸು ಕ್ರಿಸ್ತರಿಗೆ, ದೇವರಿಗೆ ನಮ್ಮೊಳಗೆ ಬಂದು ನೆಲೆಸಬೇಕು ಅಂತಂದರೆ ಶಿಲುಬೆ ಮೇಲೆ ತಮ್ಮ ಪ್ರಾಣ ತ್ಯಾಗ ಮಾಡಬೇಕಾಗಿತ್ತು. ಶಿಲುಬೆಯಲ್ಲಿ ಅವರು ಅಷ್ಟು ಹಿಂಸೆಗೊಳಗಾಗಬೇಕಾಗಿತ್ತು, ಅಷ್ಟು ನೋವು, ಅಷ್ಟು ಅವಮಾನ, ಎಷ್ಟು ರಕ್ತ ಸುರುವಿಕೆ. ಅದ್ರ ಬಗ್ಗೆ ಆಲೋಚನೆ ಮಾಡಿ ನೋಡೋಣ. ಇಷ್ಟೆಲ್ಲ ತ್ಯಾಗ ಮಾಡಿದ್ದೇನಕ್ಕೆ? ನಮ್ಮ ಮೇಲಿರುವಂಥ ಪ್ರೀತಿಯ ಕಾರಣವಾಗಿ. ಶಿಲುಬೆಯ ಕಾರಣ ಇವತ್ತು ನಾವು ಪವಿತ್ರಾತ್ಮ ಭರಿತರಾಗಿರಬಹುದು. ಪವಿತ್ರಾತ್ಮ ಭರಿತರಾಗಿದ್ದು ಅದ್ಭುತವಾದಂಥ ಜೀವನ ನಡೆಸ್ಬೋದು. ಅದಕ್ಕೋಸ್ಕರ ಈ ಸಮಯದಲ್ಲಿ ಯೇಸು ಕ್ರಿಸ್ತರು ಮಾಡಿರುವಂಥ ಆ ತ್ಯಾಗನ, ಅವರ ಪ್ರೀತಿನ ನೆನೆಸ್ಕೊಂಡು ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳೋಣ. ರೊಟ್ಟಿ ಮತ್ತು ದ್ರಾಕ್ಷರಸಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಈ ರೊಟ್ಟಿ ದ್ರಾಕ್ಷರಸ ತಗೋಬೇಕಾದ್ರೆ ರೊಟ್ಟಿ ಯೇಸುವಿನ ದೇಹಕ್ಕೆ ಹೋಲಿಸುತ್ತೆ, ದ್ರಾಕ್ಷರಸ ಯೇಸುವಿನ ರಕ್ತಕ್ಕೆ ಹೋಲಿಸುತ್ತೆ. ಅವರು ನಮಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ರು, ನಮ್ಮನ್ನು ಎಷ್ಟು ಅಪಾರವಾಗಿ, ವಿಶಾಲವಾಗಿ, ಅದ್ಭುತವಾಗಿ ಪ್ರೀತಿ ಮಾಡ್ತಾರೆ ಅನ್ನೋದನ್ನು ನೆನೆಸ್ಕೊಂಡು ಕರ್ತರ ಭೋಜನದಲ್ಲಿ ಪಾಲ್ಗೊಳ್ಳೋಣ. ಪ್ರಾರ್ಥಿಸೋಣ. ತಂದೆಯೇ ಯೇಸುವೆ, ನಮ್ಮನ್ನು ಇಷ್ಟೊಂದು ಯಾಕೆ ಪ್ರೀತಿ ಮಾಡ್ತೀರಿ ಅನ್ನೋದೇ ಒಂದು ದೊಡ್ಡ
ಪ್ರಶ್ನೆ. ಕಾರಣವೇನಿಲ್ಲ ಸ್ವಾಮಿ, ನಿಮ್ಮದು ಷರತ್ತಿಲ್ಲದ ಪ್ರೀತಿ ಸ್ವಾಮಿ. ನೀವು ಪ್ರೀತಿ ಮಾಡ್ತಾಯಿದ್ದೀರಿ ಅಷ್ಟೇ. ಅದನ್ನು ಖಾತರಿಪಡಿಸೋದಕ್ಕೋಸ್ಕರ ಶಿಲುಬೆ ಮೇಲೆ ನೀವು ನಿಮ್ಮ ಪ್ರಾಣನೇ ತ್ಯಾಗ ಮಾಡಿ ನಾನು ನಿನ್ನನ್ನು ಇಷ್ಟು ಪ್ರೀತಿ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಪ್ರೀತಿ ವ್ಯಕ್ತಪಡಿಸಿದ್ರಿ ಸ್ವಾಮಿ. ಅದಕ್ಕೋಸ್ಕರ ಕೃತಜ್ಞತೆಗಳು ಸ್ವಾಮಿ. ಆ ನಿಮ್ಮ ತ್ಯಾಗದ ಕಾರಣವಾಗಿ ಈ ದಿನ ನಾವು ಪವಿತ್ರಾತ್ಮ ಭರಿತರಾಗಿದ್ದು ಅದ್ಭುತವಂತ ಜೀವನ ನಡೆಸ್ಬೋದು. ಅದಕ್ಕೋಸ್ಕರ ಕೃತಜ್ಞತೆಗಳು ಸ್ವಾಮಿ. ಪವಿತ್ರಾತ್ಮರಾಗಿ ಬಹಳ ಸಹಾಯ ನೀವು ನಮಗೆ ಮಾಡ್ತಾಯಿದ್ದೀರಿ. ಅದಕ್ಕೋಸ್ಕರ ಕೃತಜ್ಞತೆಗಳು ಸ್ವಾಮಿ. ಇನ್ನಷ್ಟು ನಿಮ್ಮ ಸಹಾಯ ಪಡೆದು ಅದ್ಭುತವಾದಂಥ ವಿಜೃಂಭಣೆಯಾದಂಥ ಆತ್ಮಿಕ ಜೀವನ ನಡೆಸೋದಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ಈ ರೊಟ್ಟಿನ ಮುಟ್ಟಿ ಆಶೀರ್ವಾದ ಮಾಡಿ ಸ್ವಾಮಿ. ಈ ದ್ರಾಕ್ಷರಸನ ಮುಟ್ಟಿ ಆಶೀರ್ವಾದ ಮಾಡಿ ಸ್ವಾಮಿ. ನೀವು ಯಾವ ರೀತಿಯಲ್ಲಿ ಪರಿಶುದ್ಧವಾದಂಥ ಅದ್ಭುತವಾದಂಥ ಜೀವನ ನಡೆಸಿದ್ರು ಅದೇ ಮಾದರಿಯಲ್ಲಿ ನಾವು ಕೂಡ ಜೀವನ ನಡೆಸೋದಕ್ಕೆ ನಮಗೆ ಸಹಾಯ ಮಾಡಿ. ಇಲ್ಲಿವರೆಗೂ ಮಾಡಿರುವಂಥ ಎಲ್ಲ ಪಾಪಗಳನ್ನ ಕ್ಷಮಿಸ್ತೀರ ಅಂತ ಹೇಳಿ ನಂಬಿ ನಮ್ಮೆಲ್ಲರನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಈ ಕಷ್ಟ ಕಾಲದಲ್ಲಿ ಎಲ್ಲ ಕಡೆ ಕೂಡ ಭಯ ಭೀತಿ, ಯಾರು ಯಾವಾಗ ಸಾಯ್ತಾರೆ ಅಂತ ಗೊತ್ತಿಲ್ಲ, ಅಂತಹ ಸಮಯದಲ್ಲಿ ನಮ್ಮೆಲ್ಲರೂ ನಂಬಿಕೆ ಒಪ್ಪಿಸಿ ನೀವೇ ಕಾಪಾಡ್ತೀರ ಅನ್ನೋಂಥ ನಂಬಿಕೆಯಿಂದ ಈ ಒಂದು ಪ್ರಾರ್ಥನೆನ ಯೇಸುವೆ ನಿಮ್ಮ ನಾಮದಲ್ಲಿ ಕೇಳಿ ಮುಗಿಸ್ತಾ ಇದ್ದೀನಿ. ಆಮೇನ್.
ಪ್ರೀತಿಯ ಸಹೋದರ ಸಹೋದರರೇ, ಕಿರಣ್ ಬ್ರದರ್ ಮೂಲಕ ದೇವರ ವಾಕ್ಯವನ್ನು ಕೇಳಿದ್ದೀವಿ. ಅದಕ್ಕಾಗಿ ಬಹಳ ಸ್ತೋತ್ರಗಳನ್ನು ದೇವರಿಗೆ. ದೇವರು ಅವ್ರನ್ನ ಬಹಳ ಅದ್ಭುತವಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಖಂಡಿತ ನಾವು ದೇವರ ವಾಕ್ಯದಿಂದ ಬೆಳೆದು ದೇವರಿಗೆ ನಾವು ಸಮೀಪವಾಗಬೇಕಾಗಿದೆ. ಈ ಸಮಯದಲ್ಲಿ ನಾವು ದೇವರಿಗೆ ಮಹಿಮೆ ಸಲ್ಲಿಸೋಣ. ಈ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಕಿರಣ್ ಬ್ರದರ್ಗೆ ಬಹಳ ಕೃತಜ್ಞತೆ ಹೇಳ್ತೀನಿ. ದೇವರು ಅವ್ರನ್ನ ಬಹಳ ಅದ್ಭುತವಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಕೆಲವು ಪ್ರಕಟಣೆಗಳಿವೆ, ದಯವಿಟ್ಟು ಗಮನಿಸಿ. ಬರುವ ಭಾನುವಾರ ಎಂದಿನಂತೆ ಕನ್ನಡ ಆನ್ಲೈನ್ ಆರಾಧನೆ ಮುಂಜಾನೆ 9:30 ಇರುತ್ತದೆ. ನಿಮ್ಮ ತಿಂಗಳ ಕಾಣಿಕೆಯನ್ನು ದಯವಿಟ್ಟು ಈ ಕೆಳಕಂಡ ಅಕೌಂಟಿಗೆ ಕಳುಹಿಸಬೇಕಾಗಿ ವಿನಂತಿ. ನಮ್ಮ ಸಹೋದರ ಸಹೋದರಿಗಾಗಿ ಪ್ರಾರ್ಥನೆಯನ್ನು ಪ್ರತಿದಿನ 12 ಗಂಟೆಗೆ ಏರ್ಪಡಿಸಲಾಗಿದೆ. ಕೋವಿಡಿಂದ ಬಳಲುತ್ತಿರುವ ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಝೂಮ್ ಲಿಂಕನ್ನು ಕಳುಹಿಸಿಕೊಡಲಾಗುವುದು. ದಯವಿಟ್ಟು ಜಾಯ್ನ್ ಆಗಿ. ಮೇ ತಿಂಗಳಿನಂದು ಕ್ವೈಟ್ ಟೈಮ್ ಸೀರೀಸ್ ಆರಂಭವಾಗಲಿದೆ. ಒಬ್ಬರ ಶಕ್ತಿ ವಿಡಿಯೋ ಡಿವೋಷನ್ಗಳನ್ನು ಯೂಟ್ಯೂಬ್ ಲಿಂಕ್ನಲ್ಲಿ ಕಳುಹಿಸಿಕೊಡಲಾಗುವುದು. ದಯವಿಟ್ಟು ವೀಕ್ಷಿಸಿ ಪ್ರಾರ್ಥಿಸಬೇಕೆಂದು ವಿನಂತಿ. Greetings, family. The Bangalore Eldership team and I would like to make an appeal to the church in this time of need. Joseph at this moment is going through a time of loss after the passing of Kumari's eldest brother to COVID a few days ago, and so could not join us. Please continue to keep them and others who have lost loved ones or who are sick in prayer. The tragedy and loss that are happening all around us are beyond anything anyone can imagine or describe. We need to cry out to God and reach out to each other more than ever before. Even as our brothers and sisters are taking up collections all around the world to help the churches in India in this crisis, we felt that those who are here in India should also get an opportunity to contribute to help their own people if they are able and desire to. 2 Corinthians chapter 9 verse 6 says, "Remember this, whoever sows sparingly will also reap sparingly. Whoever sows generously will also reap generously. Each of you should give what you have decided in your heart to give, not reluctantly or under compulsion, for God loves a cheerful giver. And God is able to bless you abundantly, so that in all things, at all times, having all that you need, you will abound in every good work. As it is written, they have freely scattered their gifts to the poor. Their righteousness endures forever." We see from this passage that our giving to those in need not only blesses those who receive, God loves a cheerful giver. God is able to bless those who give abundantly, so that they may abound in every good work. And the promise to those who give generously is that their righteousness endures forever. Let us not miss this opportunity to give. Again, as far as God is concerned, it is not the amount, but the heart behind what you give that matters. Please pay your offerings to the below mentioned account. You can do a net transfer, Google Pay, or Phone Pay to this account. If you do not have bank transfer facility, please take the help of someone who does and route your amount through them. At this time, we also have a testimony of Mohana's sister from the South region. She had tested positive and was in a very serious condition, but God delivered her and helped her to recover, and the church was able to support her and her family's need as they went through this situation. Following this, Santosh, our elder, will share a few words. Thank you. Hi, ನಾನು ಮೋಹನ. ರೀಸೆಂಟ್ಲಿ 21 ಡೇಸ್ ಸಿವಿಯರ್ ಕೋವಿಡ್ ಅಟ್ಯಾಕ್ ಆಯಿತು.
இப்போ தான் வீட்டுக்கு டிஸ்சார்ஜ் ஆகிட்டு வந்திருக்கேன். நான் கோவிட்னு சொல்லும்போது ப்ரொசீஜராக கூட்டிகிட்டு போனாங்க, அவ்வளோதான் எனக்கு தெரியும். அதுக்கப்புறம் வந்துட்டு நிறைய ஐடியூவில் வந்துட்டு ட்ரீட்மெண்ட்ஸ் எல்லாம் போயிட்டு இருந்தது. அப்போ நான் ரொம்ப பலகீனமாக இருந்தேன், தனிமைப்படுத்தப்பட்டு இருந்தேன். என் கண்ணு முன்னாடியே நிறைய பேர் ஆக்சிஜன் போட்டுக்காம, சாப்பாடு சாப்பிடாம, அவங்க சொல்கிறத கேட்காம நிறைய பேர் என் கண்ணு முன்னாடி அங்கே இறந்தாங்க. அப்போ வந்துட்டு நான் ஃபஸ்ட்டு ஃபியூ டேஸ் வந்துட்டு நான் குடும்பத்தை கூட மறந்துட்டு இருந்தேன், எனக்கு இன்னும் ஞாபகம் இல்லை. தென் ஆஃப்டர் அந்த டெத்தெல்லாம் பார்த்து கொஞ்சம் பயம் நிறைய. நான் தேவனோட வந்துட்டு என்னை நீங்கள் வந்து ப்ரொடெக்ட் பண்ணிக்கோங்க, என்னை நீங்கள் தோளில் போட்டுக்கோங்க, எனக்கு கன்சல்ட் பண்ணுங்கள், அப்படியெல்லாம் நிறைய அவர்கிட்ட பேசிகிட்டு இருந்தேன். தென் அந்த ஐடியூ முடிஞ்சுட்டு நார்மல் வார்டுக்கு வந்தேன்னா நார்மல் வார்ட்லேயும் நிறைய அப்படியே ஆக்சிஜன் சாப்பாடு எதுவுமே எடுத்துக்காமல் நிறைய பேர் டெத் ஆகிட்டே இருந்தது. ஸோ ரொம்ப டாக்டர் சொல்கிறதெல்லாம் செய்கிறதும் அவங்க கொடுக்குறதெல்லாம் கரெக்டாக எடுத்துக்கிறதும் ரொம்ப முக்கியம். இந்த ஒரு ப்ராசஸில் 21 டேஸில் கண்டிப்பாக அவங்க சொல்கிற மாதிரி வயிற்று பக்கமாக படுத்துக்கிறது, ஸோ ப்ரீத் பண்ணுறது, அது எல்லாமே சின்ன சின்ன விஷயம் கூட அவங்க சொல்கிறதெல்லாம் ரொம்ப யூஸ்ஃபுல்லாக செய்யணும். டில்னாவோ இப்போ வரைக்கும் செய்யணும். ஸோ அந்த அந்த ஒரு ப்ராசஸ் எல்லாம் முடிச்சுட்டு டீசார்ஜ் ஆகிட்டு வீட்டில் நான் இப்போ இருக்கிறேன். கண்டிப்பாக வந்துட்டு இப்போ கூட அதை நான் ஃபாலோ பண்ணுறேன். நீங்கள் எல்லோரும் வந்துட்டு நான் ட்ரீட்மெண்ட் ஸ்டார்டிங்லேருந்து நான் வீட்டுக்கு வர வரைக்கும் எனக்காக ஹோல் சர்ச் ப்ரே பண்ணதுக்காக நான் கிரேட்ஃபுல்லாக இருக்கிறேன். அட் த சேம் டைம் என் பொண்ணுக்கு நிறைய ஹெல்ப் டிசாபிள்ஸ் மூலயமா எல்லார் மூலயமா கிடைச்சது, அதுக்காக நான் ரொம்ப கிரேட்ஃபுல்லாக இருக்கிறேன். தேங்க்ஸ், ரொம்ப ரொம்ப நான் நன்றி கடனாக இருக்கிறேன். தென் நீங்கள் வந்துட்டு வெளியே போகணுன்னா தேவைப்பட்டால் மட்டும் போங்க, தேவையான விஷயத்துக்கு வெளியே போங்க. அப்பப்போ வெளியே போயிட்டு இந்த மாதிரி கோவிட் ரொம்ப மனுஷனை வந்துட்டு கஷ்டப்படுத்தி எந்த நிலைமை கொண்டு வந்துடுது. அதனால் தயவு செஞ்சு தேவைப்பட்டால் போங்க. காட் கிரேஸ் இன்னைக்கு நான் உங்ககிட்ட பேசிகிட்டு இருக்கேன். அதனால் நீங்கள் உங்கள் விஷயத்துக்கு நீங்கள் தற்காப்பு எடுத்துக்கோங்க. தேங்க்ஸ். கிறிஸ்துக்குள் பிரியமானவர்களே, உங்கள் எல்லாருக்கும் இயேசு நாமத்தில் வாழ்த்துக்கள். மோகனா சகோதரியுடைய வாழ்க்கை பற்றி நாம் கேட்டோம். அதை கேட்கும்போது விசுவாசத்தையும் நம்பிக்கையும் எல்லாவற்றுக்கும் மேலே ஒரு விழிப்புணர்வையும் ஏற்படுத்தியது. சகோதரியை போலவே இந்திய தேசத்தில் பல சகோதர சகோதரிகள் கோவிட் மூலமாக பாதிக்கப்பட்டிருக்கிறார்கள். ஆகவே உலக சபைகளிலே இந்திய தேசத்துக்காக இன்றைக்கு தியாக மனப்பான்மையோடு காணிக்கை எடுக்க இருக்கிறார்கள். அந்த காணிக்கையின் மூலியமாக இந்தியாவில் பாதிக்கப்பட்ட அனைத்து கோவிட் சகோதர சகோதரிகளுக்கு உதவி செய்யும்படிக்காக அவர்களுடைய அந்த ஒரு முயற்சியில் இந்திய தேசம் முழுவதும் இன்றைக்கு நாமும் அவர்களோடு இணைந்து இந்த காணிக்கை எடுக்க இருக்கிறோம். ஆகவே இந்த காணிக்கையிலே நாம் ஈடுபடுவதற்கு முன்பாக நாம் ஒன்று புரிந்து கொள்ள வேண்டும். இயேசு சொல்லுகிறார், நான் பசியாயிருந்தேன், எனக்கு ஆகாரம் கொடுத்தீர்கள். நான் தாகமாயிருந்தேன், எனக்கு தண்ணீரை கொடுத்தீர்கள். நான் வியாதியாயிருந்தேன், என்னை விசாரிக்க வந்தீர்கள் என்று. ஆகவே நாம் எதெல்லாம் இல்லாதவர்கள் நாம் செய்கிறோமோ அது இயேசு கிறிஸ்துக்கு செய்தது போல என்று நம் அனைவருக்கும் தெரியும். இந்த நேரத்தில் கூட இந்த காணிக்கை எடுக்க இருக்கிறோம். கொடுக்கும்போது இந்த காணிக்கையானது எல்லா கோவிடால் பாதிக்கப்பட்டவர்களுக்காக எடுக்கக்கூடிய காணிக்கை. ஆகவே உற்சாக மனதோடும் தாராள மனதோடும் தியாக மனத்தோடும் நாம் இந்த காணிக்கை தேவனுக்கு நாம் கொடுப்போம். இதன் மூலியமாக அநேக மக்களுக்கு கர்த்தர் உதவியாக அதை பிரயோஜனப்படுத்துவார் என்று நாங்கள் விசுவாசிக்கிறோம். இந்த நேரத்தில் கண்களை மூடி காணிக்கைக்காக செபிப்போம். சர்வ சிருஷ்டிக்கும் எஜமானராகி நல்ல ஆண்டவரே, இந்த ஒரு அற்புதமான காலவேளையில் இந்தியா மாற்றம் அல்ல, உலக நாடுகளும் இந்தியாவுக்காக
இந்தியாவில் பாதிக்கப்பட்டிருக்கிற சகோதர சகோதரிகளுக்காக எடுக்கக்கூடிய இந்த காணிக்கையும், இந்தியாவில் நாங்களும் இந்த காணிக்கையும் எடுக்கும்போது கூட நாங்கள் ஒவ்வொருத்தரும் ஆண்டவரே கொடுக்கிற இந்த காணிக்கையானது சபையில் இருக்கிற பாதிக்கப்பட்டிருக்கிற எல்லா சகோதர சகோதரர்களுக்கு இது உதவியாக போய் சேர கர்த்தர் உதவி செய்யும். ஆண்டவரே, இங்கே கொடுக்கிற ஒவ்வொரு கரங்களின் நீர் ஆசீர்வதியும். ஆண்டவரே, கொடுக்க முடியாத சகோதர சகோதரின் மீது ஆசீர்வதியும். ஆண்டவரே, அப்படியாக இந்த காணிக்கை ஒரு பலியாக ஆண்டவர் எடுத்துக்கொண்டு இதன் மூலியமாக அநேக சகோதர சகோதரர்களுக்கு பிரயோஜனமாக அமையும்படி கர்த்தர் உதவி செய்யும். இந்த காணிக்கை ஆசீர்வதியும். இயேசுவின் நாமத்தில் ஜெபிக்கிறோம் நல்ல பிதாவே, ಆಮೆನ್. ಧನ್ಯವಾದಗಳು. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಮುಕ್ತಾಯ ಮಾಡುವ. ಅತಿ ಪರಿಶುದ್ಧ ದೇವರೇ, ಮಹಿಮೆ ದೇವರೇ, ನಿಮ್ಮ ವಾಕ್ಯಗಳು ಬಹಳ ಶಕ್ತಿಶಾಲಿಯಾಗಿದೆ. ನಿಮ್ಮ ವಾಕ್ಯದಲ್ಲಿ ಜೀವ ಇದೆ. ದಯವಿಟ್ಟು ಸಹಾಯ ಮಾಡಿ. ನಿಮ್ಮ ವಾಕ್ಯದಂತೆ ನಡೆಯೋದಕ್ಕೆ ನಮಗೆ ಸಹಾಯ ಮಾಡಿ ದೇವರೇ. ಈ ಕಷ್ಟದ ಸಮಯದಲ್ಲಿ ದೇವರೇ, ನಾವು ಇನ್ನೂ ಬಲವಾಗಿ ನಿಮ್ಮ ಹತ್ರ ಇರೋದಕ್ಕೆ ಸಹಾಯ ಮಾಡಿ. ಇನ್ನೂ ಹತ್ತಿರವಾಗಿ ಆಗೋದಕ್ಕೆ ನಮಗೆ ಸಹಾಯ ಮಾಡಿ. ನಮ್ಮಲ್ಲಿರುವಂಥ ಗುಣಗಳು, ಎಲ್ಲ ಕೆಟ್ಟ ಗುಣಗಳಾಗಲಿ, ನಮ್ಮಲ್ಲಿರುವಂಥ ಪ್ರಪಂಚಕವಾದ ಆಲೋಚನೆಗಳಾಗಲಿ ಸಾಯಿಸಿ ಒಳ್ಳೆಯ ಗುಣಗಳಾಗಿ ಪವಿತ್ರಾತ್ಮ ಭರಿತರಾಗಿ ನಾವು ಬದುಕೋದಕ್ಕೆ ಸಹಾಯ ಮಾಡಿ. ತಂದೆ, ಪವಿತ್ರಾತ್ಮ ಅನುಸರಿಸಿ ನಾವು ಜೀವಿಸೋದಕ್ಕೆ ನಮ್ಮನ್ನು ಆಶೀರ್ವದಿಸಬೇಕಂತ ಕೇಳಿಕೊಂಡು ಈ ಸಮಯ ವೇಳೆ ಕೊಡೋದಕ್ಕಾಗಿ ಸ್ತೋತ್ರ. ಎಲ್ಲ ಜನಗಳನ್ನು ಆಶೀರ್ವಾದ ಮಾಡಿ ದೇವರೇ. ಎಲ್ಲ ಸುಮಾರು ಜನಗಳಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ, ಹೇಗೆ ಇರಬೇಕಂತ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ದೇವರೇ. ದಯವಿಟ್ಟು ಅಂಥವ್ರಿಗೆ ದಾರಿ ತೋರಿಸಿ ದಯ ತೋರಿಸ್ಬೇಕಂತ ಕೇಳ್ಕೊಂಡು ಮನುಷ್ಯರ ಮೇಲೆ ಕೃಪೆ ಮಾಡಬೇಕಂತ ಕೇಳ್ಕೊಂಡು ಈ ಪ್ರಾರ್ಥನೆ ಒಬ್ಬನೇ ಮಗನ ದೇಶ ನಮ್ಮದಲ್ಲಿ ಪ್ರಾರ್ಥಿಸ್ತಿದ್ದಾರೆ. ಆಮೇನ್.